ಹಾಯ್ ಗೆಳೆಯರೆ, ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್. ಈ ದಿನದಿಂದ ಪ್ರತಿದಿನ ನಿಮಗಾಗಿ ಪ್ರಚಲಿತ ಘಟನೆಗಳು ಮತ್ತು ಪ್ರಶ್ನೋತ್ತರಗಳ ತರಗತಿಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರತಿದಿನದ ಈ ತರಗತಿಗಳು ಕೇವಲ ಪ್ರಚಲಿತ ವಿದ್ಯಮಾನಗಳನ್ನಷ್ಟೇ ಅಲ್ಲದೆ ಇತರ ಅತ್ಯಂತ ಉಪಯುಕ್ತ ಮಾಹಿತಿ ಮತ್ತು ಜ್ಞಾನವನ್ನು ಹೊಂದಿರ್ತವೆ ಅನ್ನೋವಂಥ ಗ್ಯಾರಂಟಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಕನ್ನಡದಲ್ಲಿ ಸಮರ್ಪಕವಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಟೆಂಟ್ ಇಲ್ಲ ಅನ್ನೋ ಮನೋಭಾವದಿಂದ ಇತರರಿಗಿಂತಲೂ ವಿಭಿನ್ನವಾಗಿ ಮತ್ತು ಪರಿಣಾಮಕಾರಿಯಾಗಿ ಮತ್ತು ನಿಮ್ಮ ಪ್ರತಿಯೊಂದು ಪರೀಕ್ಷೆಗಳಿಗೂ ಕೂಡ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಈ ತರಗತಿಗಳು ನಿಮಗೆ ಪ್ರಯೋಜನಕ್ಕೆ ಬರಲೇಬೇಕು ಅನ್ನೋ ಅಭಿಲಾಷೆಯಿಂದ ಈ ಕಾರ್ಯಕ್ರಮವನ್ನು ಇಂದಿನಿಂದ ನಾವು ಶುರು ಮಾಡ್ತಿದ್ದೀವಿ. ಪ್ರತಿದಿನ ತಪ್ಪದೆ ನಮ್ಮ ವಿಡಿಯೋಗಳನ್ನು ಖಂಡಿತ ನೋಡಬೇಕು. ನೀವು ಆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಮಾತ್ರ ನಮ್ಮ ಈ ಶ್ರಮಕ್ಕೆ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ನೋಟಿಫಿಕೇಷನ್ ಬಂದಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಶ್ರೇಯಾ ಎಜುಕೇಷನಲ್ ರಿಸೋರ್ಸಸ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದ್ರ ಮೂಲಕ ನೀವು ಪ್ಲೇಲಿಸ್ಟ್ ಮತ್ತು ಹೊಸ ವೀಡಿಯೋಸ್ ಯಾವ್ಯಾವ್ದು ಬಂದಿದೆ ಅದನ್ನು ನೋಡ್ಬೋದು. ಎಂದಿನಂತೆ ಈ ದಿನವೂ ಕೂಡ ನಾನು SJS MAG ವೆಬ್ಸೈಟ್ ಬಂದು ಆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿರ್ತಕ್ಕಂತಹ ಕೆಲವು ಆಯ್ದ ವಿಷಯಗಳನ್ನು ನಿಮಗೆ ನಾನು ಈ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ವಿಷಯಗಳನ್ನು ಕುರಿತಂತೆ ಮತ್ತು ಇತರ ಹೆಚ್ಚಿನ ಕಂಟೆಂಟ್ಗೋಸ್ಕರ ಸ್ವಾದ್ ಇ-ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ನಿಮಗೆ ಫ್ರೀ ಬುಕ್ಸ್ ಕೂಡ ಸಿಗುತ್ತೆ, ಕೆಲವು ಪೇಯ್ಡ್ ಕಂಟೆಂಟ್ ಕೂಡ ಸಿಗುತ್ತೆ. ಪೇಯ್ಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಫ್ರೀ ಬುಕ್ಕನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು. ಈ ಸಂಚಿಕೆಯಲ್ಲಿ ಅಥವಾ ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ಕೆಲವು ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಅವಲೋಕನ ಮಾಡೋಣ. ಇವಾಗ ಇದು ಆಗಸ್ಟ್ ತಿಂಗಳಲ್ಲಿ ನಡೆದಂಥ ವಿದ್ಯಮಾನಗಳ ಕುರಿತಾದ ಪ್ರಶ್ನೋತ್ತರಗಳಾಗಿರುತ್ತೆ. ಇದು ಪ್ರತಿದಿನವೂ 10 ಅಥವಾ 15 ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಾಗಾಗಿ ಪ್ರತಿದಿನದ ಸಂಚಿಕೆಯನ್ನು ತಪ್ಪದೇ ನೀವು ನೋಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, 2021ರಲ್ಲಿ ರಾಜ್ಯ ಅಸೆಂಬ್ಲಿಯ ಅತಿ ಹೆಚ್ಚು ಅಧಿವೇಶನಗಳನ್ನು ನಡೆಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಈ ಥಿಂಕ್ ಟ್ಯಾಂಕ್ PRS ಅಂತ ಹೇಳ್ತಾರೆ. ಇದು ಶಾಸಕಾಂಗ ಒಂದು ಸಂಶೋಧನೆಯನ್ನು ಮಾಡಿದೆ. ಆ ಸಂಶೋಧನೆಯ ಇತ್ತೀಚಿನ ಅಧ್ಯಯನದ ಪ್ರಕಾರ ಕೇರಳ ರಾಜ್ಯವು 2021ರಲ್ಲಿ ಒಟ್ಟು 61 ದಿನಗಳಲ್ಲಿ ರಾಜ್ಯಸಭೆಯ ಅತಿ ಹೆಚ್ಚು ಸೆಷನ್ಸನ್ನು ನಡೆಸಿದೆ, ಅಧಿವೇಶನಗಳನ್ನು ನಡೆಸಿದೆ. 2016 ಮತ್ತು 2019 ನಡುವೆ ಇದು ಸರಾಸರಿ 53 ದಿನಗಳೊಂದಿಗೆ ಅಗ್ರಸ್ಥಾನದಲ್ಲಿ, ಅಂದರೆ ಮೊದಲನೇ ಸ್ಥಾನದಲ್ಲಿತ್ತು. ಕೇರಳದ ನಂತರ ಒಡಿಶಾ ರಾಜ್ಯ 2ನೇ ಸ್ಥಾನದಲ್ಲಿದ್ದು ಅದು 43 ದಿನಗಳ ಅಧಿವೇಶನ ನಡೆಸಿದರೆ, ಕರ್ನಾಟಕ 40 ದಿನಗಳು ಮತ್ತು ತಮಿಳುನಾಡು 34 ದಿನಗಳ ಅಧಿವೇಶನವನ್ನು ನಡೆಸಿ ಕ್ರಮವಾಗಿ 3 ಮತ್ತು 4ನೇ ಸ್ಥಾನದಲ್ಲಿ ಇವೆ. ಇದು ನಿಮಗೆ ಈ ಪ್ರಶ್ನೆಯ ಮೂಲಕ ತಿಳಿಸಿಕೊಡಲಾದಂತಹ ಎಕ್ಸ್ಟ್ರಾ ನಾಲೆಡ್ಜ್. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭಿಸಲಾದ ರಿವಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೆ ತಂದಿದೆ? ಸರಿಯಾದ ಉತ್ತರ ಎ, ಕೇಂದ್ರ ವಿದ್ಯುತ್ ಸಚಿವಾಲಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇಂದ್ರ ವಿದ್ಯುತ್ ಸಚಿವಾಲಯದ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಇದು ಡಿಸ್ಕಾಮ್, DISCOM ಅಂತ, ಡಿಸ್ಕಾಮ್ಗಳು ತಮ್ಮ ಕಾರ್ಯಾಚರಣೆಯ ದಕ್ಷತೆ ಮತ್ತು ಆರ್ಥಿಕ ಸುಸ್ಥಿರತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಹಾಯ ಮಾಡ್ತವೆ ಅಥವಾ ಸಹಾಯ ಮಾಡುವ ಗುರಿಯನ್ನು ಹೊಂದಿವೆ. 5,200 ಕೋಟಿಗೂ ಅಧಿಕ ಮೊತ್ತದ NTPC ಸಂಸ್ಥೆ ಗೊತ್ತಲ್ಲ, ಅದರ ವಿವಿಧ ಹಸಿರು ಇಂಧನ ಯೋಜನೆಗಳಿಗೆ ಪ್ರಧಾನಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಿ
ಆನಂತರ ರಾಷ್ಟ್ರೀಯ ಸೌರ ಮೇಲ್ಛಾವಣಿ ಪೋರ್ಟಲನ್ನು ಕೂಡ ಅವರು ಇದೇ ಸಮಯದಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳೋ ಮೂಲಕ, ನೆನಪಿನಲ್ಲಿಟ್ಕೊಳ್ಳೋ ಮೂಲಕ ಅದರ ಬಗೆಗೆ ಇತರ ಪ್ರಶ್ನೆಗಳಲ್ಲಿ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಪ್ರಶ್ನೆ, ಪೀಚಿ ವನ್ಯಜೀವಿ ಅಭಯಾರಣ್ಯ ಇದು ಹೊಸ ಡ್ಯಾಮ್ಸಲ್ಲಿ ಪ್ರಭೇದವನ್ನು ಪ್ರೊಟೆಸ್ಟಿಕಾ ಅನಾಮಲೈಕಾ ಅಂತಕ್ಕಂಥ ಒಂದು ಪ್ರಭೇದವನ್ನು ಗುರುತಿಸಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕೇರಳ. ಟ್ರಾವನ್ಕೂರ್ ನೇಚರ್ ಹಿಸ್ಟ್ರಿ ಸೊಸೈಟಿ ಅಂತ ಇದೆ, TNHS ಅಂತ. ಇಲ್ಲಿನ ಕೀಟಶಾಸ್ತ್ರಜ್ಞರು ಇತ್ತೀಚೆಗೆ ತ್ರಿಚೂರ್ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಈ ಪೀಚಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಪಶ್ಚಿಮ ಘಟ್ಟಗಳಿಂದ ಅನಾಮಲೈ ರೀಡ್ ಟೈಲ್ ಅಂತ ಅಥವಾ ಪ್ರೊಟೆಸ್ಟಿಕಾ ಅನಾಮಲೈಕಾ ಅಂತಕ್ಕಂಥ ಒಂದು ನಾಮನ್ಕ್ಲೇಚರ್, ಅದು ಆ ಜಾತಿಗಳನ್ನು ಗುರುತಿಸಿದ್ದಾರೆ. ಇದರೊಂದಿಗೆ ಕೇರಳದಲ್ಲಿ ಓಡೋನೆಟ್ಗಳ ಸಂಖ್ಯೆ 182ಕ್ಕೆ ಏರಿದೆ ಅಂತ ಹೇಳ್ಬೋದು. ಮುನ್ನಾರ್ ಭೂಪ್ರದೇಶ PG ವನ್ಯಜೀವಿ ಅಭಯಾರಣ್ಯ ಪೊನ್ನುಡಿ ಬೆಟ್ಟಗಳಲ್ಲಿ ಈ ಕೀಟವನ್ನು ಮೊದಲು ಗುರುತಿಸಲಾಗಿತ್ತು. ಅಂದರೆ ಇದೊಂದು ಕೀಟ, ಇನ್ಸೆಕ್ಟ್ಸ್ ಅಂತ ಹೇಳುವಂಥದ್ದು. ಪ್ರೊಟೆಸ್ಟಿಕಾ ಸೆಲ್ಸ್ ಕುಲ ಈ ಜಾತಿ ಏನಿದೆ ಇದು ತೆಳು ನಿರ್ಮಿತ ಡ್ಯಾಮಿಸೈಲ್ಗಳನ್ನು ಹೊಂದಿದ್ದು ಸಾಮಾನ್ಯವಾಗಿ ರೀಡ್ ಟೈಲ್ಸ್ ಅಥವಾ ಶ್ಯಾಡೋ ಡ್ಯಾಮಲ್ಸ್ ಅಂತ ಕೂಡ ಇವುಗಳನ್ನ ಕರೆಯಲಾಗುತ್ತೆ. ಇದನ್ನು ಕೂಡ ನೀವು ವಿಜ್ಞಾನ ವಿಭಾಗಗಳಲ್ಲಿ ಕೇಳಲಾಗ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೆಯ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಲಾಜಿಸ್ಟಿಕ್ ಡೇಟಾ ಬ್ಯಾಂಕ್ LDB ಅಂತ ಹೇಳ್ತಾರೆ. ಈ ಯೋಜನೆಯು ಯಾವ ಸಚಿವಾಲಯದೊಂದಿಗೆ ಸಂಬಂಧಪಟ್ಟಿದೆ ಅಥವಾ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ B, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಈ NLDSL ಮತ್ತು NICDC ಇದು ಲಾಜಿಸ್ಟಿಕ್ ಡೇಟಾ ಬ್ಯಾಂಕ್ LDB ಪ್ರಾಜೆಕ್ಟ್ ಅಂತ ಕೂಡ ಹೇಳ್ತಾರೆ. ಇದನ್ನು 50 ಮಿಲಿಯನ್ ಎಕ್ಸಿಮ್ ಕಂಟೈನರ್ಗಳನ್ನು ನಿರ್ವಹಿಸುವ ಮೈಲಿಗಲ್ಲನ್ನು ಸಾಧಿಸಿದೆ. ಆ ಟಾರ್ಗೆಟನ್ನು ಅದು ಇವಾಗ ರೀಚ್ ಮಾಡಿದೆ. ಈ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೇನಿದ್ದಾರೆ ಅವರು ಈ ಸಾಧನೆಗಾಗಿ NICDC ಲಾಜಿಸ್ಟಿಕ್ ಡೇಟಾ ಸೇವೆಗಳನ್ನು ಶ್ಲಾಘನೆ ಮಾಡಿದ್ರು. ಈ NICDC ಅಂದರೆ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ ಅಂತ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ತೀನಿ, NICDC ಅಂತ ಹೇಳಿದ್ರೆ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕನ್ನಡದಲ್ಲಿ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ. ಈ LDB ಭಾರತದ ಎಕ್ಸಿಮ್ ಕಂಟೈನರ್ಗಳನ್ನ ಪರಿಮಾಣದಲ್ಲಿ 100% ನಿರ್ವಹಣೆ ಮಾಡ್ತಾ ಇದೆ. ಇದು ಇಂಟರ್ನೆಟ್ ಆಫ್ ಥಿಂಗ್ಸ್, ಬಿಗ್ ಡೇಟಾ ಮತ್ತು ಎಕ್ಸಿಮ್ ಕಂಟೈನರ್ ಚಲನೆಯ ನೈಜ ಸಮಯದ ರಿಯಲ್ ಟೈಮ್ನ ಟ್ರ್ಯಾಕಿಂಗ್ ಕೂಡ ಅದು ಕೊಡುತ್ತೆ. ಹಾಗಾಗಿ ಇದೊಂದು ಕ್ಲೌಡ್ ಆಧಾರಿತ ಸೊಲ್ಯೂಷನ್ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ RFID ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ ಇಲ್ಲಿ. ಇದನ್ನು ಕೂಡ ನೀವು ಮೈಂಡ್ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ, ಭಾರತದ ಅತಿದೊಡ್ಡ ಸಿಹಿನೀರಿನ ಸರೋವರವಾದ ಲೋಕ್ತಕ್ ಸರೋವರವು ಯಾವ ರಾಜ್ಯದಲ್ಲಿದೆ? ಈ ಲೋಕ್ತಕ್ ಅಂತಕ್ಕಂಥ ಸರೋವರ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಮಣಿಪುರ. ಸರಿಯಾದ ಉತ್ತರ ಮಣಿಪುರ. ಈ ಲೋಕ್ಟಾಕ್ ಸರೋವರ ಮಣಿಪುರ ರಾಜ್ಯದಲ್ಲಿ ನೆಲೆಗೊಂಡಿರ್ತಕ್ಕಂತಹ ಭಾರತದ ಅತಿದೊಡ್ಡ ಸಿಹಿ ನೀರಿನ ಸರೋವರವಾಗಿದ್ದು, ಈ ಸರೋವರವು ರಾಜ್ಯಗಳ ಒಟ್ಟು ಗುರುತಿಸಲಾದ ತೇವ ಭೂಮಿಗಳ 61% ಅಂದರೆ 61% ಆ ರಾಜ್ಯದ ತೇವಭೂಮಿಯನ್ನು ಹೊಂದಿರತಕ್ಕಂಥ ಸರೋವರವಾಗಿದೆ.
ಇತ್ತೀಚೆಗಷ್ಟೇ ಲೋಕ್ಟೋಕ್ ಸರೋವರದ ಮೇಲಿರುವ ಎಲ್ಲ ತೇಲುವ ಮನೆಗಳು, ಫ್ಲೋಟಿಂಗ್ ಹೌಸ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ರಚನೆಗಳನ್ನು, ಕನ್ಸ್ಟ್ರಕ್ಷನ್ಸನ್ನು ತೆಗೆದುಹಾಕಲಿಕ್ಕೋಸ್ಕರ ಸೂಚನೆ ನೀಡಲಾಗಿದೆ. ಲೋಕ್ಟಕ್ ಅಭಿವೃದ್ಧಿ ಪ್ರಾಧಿಕಾರ ಆ ಪ್ರಾಧಿಕಾರ ಇದಕ್ಕೆ ಸೂಚನೆ ನೀಡಿದೆ. ಇದು ಮೀನುಗಾರ ಸಮುದಾಯ ಮತ್ತು ಹೋಮ್ ಸ್ಟೇ ಆಪರೇಟರ್ಗಳಿಂದ ತೀವ್ರ ಆಕ್ಷೇಪಕ್ಕೂ ಕೂಡ ಕಾರಣವಾಗಿದೆ. ಆಬ್ವಿಯಸ್ಲಿ ಅವ್ರ ಬಿಸ್ನೆಸ್ ಡಲ್ ಆಗುತ್ತೆ ಅನ್ನುವಾಗ ಖಂಡಿತವಾಗ್ಲೂ ಅವರು ಆಕ್ಷೇಪ ಮಾಡೇ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಯುನೆಸ್ಕೋದ ಪ್ರಮುಖ ಅಳಿವಿನಂಚಿನಲ್ಲಿರುವ ಪರಂಪರೆಯ ವೀಕ್ಷಣಾಲಯಗಳ ಪಟ್ಟಿಯಲ್ಲಿ ಯಾವ ರಾಜ್ಯದ ಖಗೋಳ ವೀಕ್ಷಣಾಲಯ ಸೇರಿಸಲಾಗಿದೆ? ಯುನೆಸ್ಕೋ ಇನ್ನೇನು ಎಲ್ಲ ಅಳಿವಿನಂಚಿನಲ್ಲಿದೆ, ಎಕ್ಸಿಸ್ಟ್ ಆಗಿಬಿಡುತ್ತೆ ಇವಾಗ ಅಂತಕ್ಕಂತಹ ಅತ್ಯಂತ ಹಳೆಯ ಪರಂಪರೆಯನ್ನು ಹೊಂದಿರತಕ್ಕಂಥ ವೀಕ್ಷಣಾಲಯಗಳ ಪಟ್ಟಿಯನ್ನು ಮಾಡಿದೆ. ಅದರಲ್ಲಿ ಯಾವ ರಾಜ್ಯದ ಖಗೋಳ ವೀಕ್ಷಣಾಲಯವು ಕೂಡ ಆ ಪಟ್ಟಿಯಲ್ಲಿ ಇದೆ ಅಂತಕ್ಕಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಬಿ, ಬಿಹಾರ್. ಈ ಮುಜಾಫರದ LS ಕಾಲೇಜಿನಲ್ಲಿರ್ತಕ್ಕಂತಹ ಈ ಖಗೋಳ ವೀಕ್ಷಣಾಲಯ ಯುನೆಸ್ಕೋದ ವಿಶ್ವದ ಪ್ರಮುಖ ಅಳಿವಿನಂಚಿನಲ್ಲಿರುವ ಪರಂಪರೆಯ ವೀಕ್ಷಣಾಲಯಗಳ ಪಟ್ಟಿಯಲ್ಲಿ ಸೇರಿದೆ. 1916ರಲ್ಲಿ ಕಾಲೇಜು ಪ್ರಾಧ್ಯಾಪಕರುಗಳು ಖಗೋಳ ವೀಕ್ಷಣಾಲಯದ ಅಗತ್ಯವನ್ನು ಅನುಭವಿಸಿದ ನಂತರ ಇದನ್ನು ಅಭಿವೃದ್ಧಿಪಡಿಸಲಾಯಿತು. ಹಲವಾರು ದಶಕಗಳ ಕಾಲ ಕಾರ್ಯನಿರ್ವಹಿಸಿದಂತಹ ಈ ವೀಕ್ಷಣಾಲಯ 1955ರಲ್ಲಿ ಕೆಲವು ಖಗೋಳ ಉಪಕರಣಗಳು ಕಾಣೆಯಾದಾಗ ಮುಚ್ಚಲ್ಪಟ್ಟಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಬೋದು. ಇನ್ನು ಮುಂದಿನ ಪ್ರಶ್ನೆ, IT ಮತ್ತು ITES ತಂತ್ರಜ್ಞಾನ ಪಾರ್ಕನ್ನು ಸ್ಥಾಪಿಸಲು ಲಾರ್ಸನ್ ಅಂಡ್ ಟರ್ಬೋ ಸಂಸ್ಥೆ ಯಾವ ರಾಜ್ಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? MOU, ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸರಿಯಾದ ಉತ್ತರ ಬಿ, ಗುಜರಾತ್. ಈ ವಡೋದರ ಅಂತ ಒಂದು ಪ್ಲೇಸ್ ಗುಜರಾತ್ನಲ್ಲಿ, ಅಲ್ಲಿ IT ಮತ್ತು IT ಶಕ್ತಗೊಂಡಂತಹ ಸೇವೆ ಇರತಕ್ಕಂತಹ ITES ತಂತ್ರಜ್ಞಾನ ಪಾರ್ಕನ್ನು ಸ್ಥಾಪಿಸಲಿಕ್ಕೆ ಲಾರ್ಸನ್ ಆ್ಯಂಡ್ ಟರ್ಬೋ ಸಂಸ್ಥೆಯೊಂದಿಗೆ ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ L&T ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಸಂಸ್ಥೆ ಮುಂದಿನ 5 ವರ್ಷಗಳಲ್ಲಿ 7,000 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಈ IT ಪಾರ್ಕನ್ನು ಅಭಿವೃದ್ಧಿಪಡಿಸಲಿದೆ. ಇದು 1 ವರ್ಷದಲ್ಲಿ 2,000 ಇಂಜಿನಿಯರ್ಗಳು ಮತ್ತು ಇತರ ಹುದ್ದೆಗಳಿಗೆ ಮತ್ತು ಮುಂದಿನ 5 ವರ್ಷಗಳಲ್ಲಿ 10,000 ನೇರ ಮತ್ತು ಪರೋಕ್ಷ ಉದ್ಯೋಗವನ್ನು ಸೃಷ್ಟಿಸಲಿಕ್ಕೆ ಈ ಒಪ್ಪಂದದಿಂದ ಸಾಧ್ಯ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯದಲ್ಲಿ ವಿಶ್ವದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ? ಅಂದರೆ ಯಾವ ರಾಜ್ಯದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡದಾದ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸ್ತಾ ಇದ್ದಾರೆ? ಸರಿಯಾದ ಉತ್ತರ ಬಿ, ಮಧ್ಯಪ್ರದೇಶ. ನವೀಕರಿಸಬಹುದಾದ ಇಂಧನ ಸೌರ ವಿದ್ಯುತ್ ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಏನಿದೆ ಭಾರತ ಸರ್ಕಾರದ್ದು, ಅದರ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಮಧ್ಯಪ್ರದೇಶದ ಕಾಂಡ್ವಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ಸ್ಥಾವರ 2022-23ರ ವೇಳೆಗೆ 600 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ನಿರೀಕ್ಷೆಯನ್ನು ಹೊಂದಿದೆ ಮತ್ತು ಅಂದಾಜು 3,000 ಕೋಟಿ ರೂಪಾಯಿ ಪ್ರಸ್ತುತ ಇದಕ್ಕೆ ಉತ್ಪಾದನಾ ವೆಚ್ಚ ಆಗಲಿದ್ದು, ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಯೋಜನೆಯು ತೆಲಂಗಾಣದ ರಾಮಗುಂಡಂನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ಇದನ್ನು NTPC ನಿರ್ವಹಿಸ್ತಾ ಇದೆ.
ಇದಕ್ಕಿಂತ ದೊಡ್ಡದಾದನ್ನು ಇವಾಗ ಮಧ್ಯಪ್ರದೇಶದ ಕಾಂಡ್ವಾ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ ನಿರ್ಮಿಸಲಾಗುತ್ತೆ. ಮುಂದಿನ ಪ್ರಶ್ನೆ, ಆದಾಯ ತೆರಿಗೆ ಇಲಾಖೆಯು TIN 2.0 ಪ್ಲಾಟ್ಫಾರ್ಮ್ನಲ್ಲಿ ತನ್ನ ಪಾವತಿ ಗೇಟ್ವೇ ಪ್ಲಾಟ್ಫಾರ್ಮ್ಸನ್ನು ಪಟ್ಟಿ ಮಾಡಿದ ಭಾರತದ ಮೊದಲ ಬ್ಯಾಂಕ್ ಯಾವುದು? ಅಂದರೆ ಆದಾಯ ತೆರಿಗೆ ಇಲಾಖೆ ಯಾರು TIN 2.0 ಆನ್ಲೈನಲ್ಲಿ ಪಾವತಿ ಮಾಡ್ತಾರೆ, ಅಲ್ಲಿ ಯಾವ ಬ್ಯಾಂಕ್ಗಳ ಮೂಲಕ ನೀವು ಇದನ್ನು ಪಾವತಿ ಮಾಡ್ಬೋದು ಅನ್ನಲಿಕ್ಕೆ ಬ್ಯಾಂಕ್ನ ಲಿಸ್ಟ್ ಕೊಟ್ಟಿದೆ. ಅದರಲ್ಲಿ ಯಾವ ಬ್ಯಾಂಕ್ ಭಾರತದ ಮೊದಲ ಬ್ಯಾಂಕ್ ಇದರಲ್ಲಿ ಇದೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಿ, ಫೆಡರಲ್ ಬ್ಯಾಂಕ್. ಫೆಡರಲ್ ಬ್ಯಾಂಕ್ ತನ್ನ ಪಾವತಿ ಗೇಟ್ವೇ, ಪೇಮೆಂಟ್ ಗೇಟ್ವೇ ಅಂತ ಹೇಳ್ತೀವಲ್ಲ, ಅದು ತನ್ನ ಆದಾಯ ತೆರಿಗೆ ಇಲಾಖೆ TIN 2.0 ಪ್ಲಾಟ್ಫಾರ್ಮ್ನಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ಭಾರತದ ಮೊದಲ ಬ್ಯಾಂಕ್ ಆಗಿದೆ. ಈ ಪಾವತಿ ಗೇಟ್ವೇ ತೆರಿಗೆ ಪಾವತಿದಾರರಿಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಫ್ಟ್, RTGS ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ನಂತಹ ವಿಧಾನಗಳನ್ನು ಬಳಸಿಕೊಂಡು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಇದು ಸೌಲಭ್ಯವನ್ನು ಕಲ್ಪಿಸಿದೆ. ಮುಂದಿನ ಪ್ರಶ್ನೆ, 2022ಕ್ಕಾಗಿ UN ಸೆಕ್ಯೂರಿಟಿ ಕೌನ್ಸಿಲ್ ಕೌಂಟರ್ ಟೆರರಿಸಮ್ ಕಮಿಟಿಯ ಅಧ್ಯಕ್ಷರಾಗಿ ಯಾವ ದೇಶ ಆಯ್ಕೆಯಾಗಿದೆ ಅಥವಾ ಯಾವ ದೇಶ ಈ ಕಮಿಟಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದೆ? ಸರಿಯಾದ ಉತ್ತರ ಭಾರತ. ಭಾರತವು ಅಕ್ಟೋಬರ್ನಲ್ಲಿ ಭಯೋತ್ಪಾದನೆ ನಿಗ್ರಹ ವಿಶೇಷ ಸಭೆಗಾಗಿ US, ಚೀನಾ ಮತ್ತು ರಷ್ಯಾ ಸೇರಿದಂತೆ ಇತರ 15 ರಾಷ್ಟ್ರಗಳ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಾಜತಾಂತ್ರಿಕರನ್ನು ಸಭೆಯನ್ನು ಆಯೋಜನೆ ಮಾಡ್ತಾ ಇದೆ. ಅದರ ಅಧ್ಯಕ್ಷತೆಯನ್ನು ಭಾರತ ವಹಿಸಿದೆ. ಭಾರತವು UN ಸೆಕ್ಯೂರಿಟಿ ಕೌನ್ಸಿಲ್ಗೆ 2 ವರ್ಷಗಳ ಅವಧಿಗೆ ಚುನಾಯಿತ ಕಾಯಂ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದು ಅತ್ಯಂತ ಹೆಮ್ಮೆಯ ಸಂಗತಿ. ಕೌನ್ಸಿಲ್ನಲ್ಲಿ ಭಾರತದ ಅಧಿಕಾರಾವಧಿ ಈ ವರ್ಷದ ಡಿಸೆಂಬರ್ನಲ್ಲಿ ಕೊನೆಯಾಗುತ್ತೆ. ಭಾರತವು 2022ರ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷ ರಾಷ್ಟ್ರವಾಗಿ ಆಯ್ಕೆಯಾಗಿದೆ. ಇದು ನಿಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಹಾಗೆ ಈ ದಿನದ ಪ್ರಚಲಿತ ಪ್ರಶ್ನೋತ್ತರಗಳನ್ನು ಇಲ್ಲಿಗೆ ಮುಗಿಸೋಣ. ಈ ದಿನ ನಾನು ಮತ್ತೊಂದು ವಿಷಯವನ್ನು, ಅತ್ಯಂತ ಗಂಭೀರ ಚರ್ಚೆ ಆಗುತ್ತೆ. ನೀವು ನಿಮ್ಮ ಮನಸ್ಸನ್ನು, ಮಾನಸಿಕ ಸ್ಥಿತಿಯನ್ನು ಗಂಭೀರ ಮಾಡಿಕೊಳ್ಬೇಕು. ಈ ಲೇಖನದ ಮೂಲಕ ನೀವು ಏನೆಲ್ಲ ಕಲಿಬೋದು ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಹಿಂದೂ ಪತ್ರಿಕೆಯ ಒಂದು ಸಂಪಾದಕೀಯವನ್ನು ಇಲ್ಲಿ ಅವಲೋಕನ ಮಾಡಲಾಗಿದೆ ಹಾಗೂ ಅವುಗಳನ್ನು ಚರ್ಚೆ ಮಾಡಲಾಗಿದೆ. ಆ ಲೇಖನವು ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಹಿಂದೂ ಪತ್ರಿಕೆಯ ಎಡಿಟೋರಿಯಲ್ಗಳು ಅಥವಾ ಸಂಪಾದಕೀಯಗಳನ್ನು ಆಧರಿಸಿ ಪ್ರತಿಯೊಂದು ಸ್ಪರ್ಧಾ ಪರೀಕ್ಷೆಯಲ್ಲಿ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. ಇಂಗ್ಲೀಷ್ ಬಗ್ಗೆ ಇರ್ಬೋದು, ಇಂಗ್ಲೀಷ್ ವೊಕ್ಯಾಬ್ಯುಲರಿ ಬಗ್ಗೆ ಇರ್ಬೋದು, ಅಥವಾ ನೀವು ಸ್ಪರ್ಧಾ ಪರೀಕ್ಷೆಗಳಲ್ಲಿ ಯಾವ ಸ್ಪರ್ಧಾ ಪರೀಕ್ಷೆಗಳಿಗೆ ಎಸೆ ರೇಟಿಂಗ್ ಬರೆಯೋದಿರುತ್ತೆ ಅಥವಾ ಟ್ರಾನ್ಸ್ಲೇಷನ್ ಇರುತ್ತೆ ಅಂಥದಕ್ಕೆ, ಮತ್ತು ಈ KS ಮತ್ತು IAS ಅಂತಹ ಮುಖ್ಯ ಪರೀಕ್ಷೆಗಳಲ್ಲಿ ಮೈನ್ಸಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ನಿಮಗೆ ಇದು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಎಕ್ಸಾಮ್ಗಳಲ್ಲಿ ಕೇಳಲಾದಂತಹ ಕ್ಲಿಷ್ಟ ಪ್ರಶ್ನೆಗಳಿಗೂ ಕೂಡ, MCQs ಅಂಥ ಪ್ರಶ್ನೆಗಳಿಗೂ ಕೂಡ ಈ ಹಿಂದೂ ಪತ್ರಿಕೆಯ ಎಡಿಟೋರಿಯಲ್ಗಳು ಅತ್ಯಂತ ಸೂಕ್ತ ಸಂಪನ್ಮೂಲಗಳಾಗಿರ್ತವೆ ಅನ್ನೋದನ್ನು ನನಗೆ ಹೇಳ್ತೀನಿ. ಸೊ ಈ ದಿನ ನಾನು ಹಿಂದೂ ಪತ್ರಿಕೆಯಲ್ಲಿ ಇದೇ ತಿಂಗಳ 16ನೇ ತಾರೀಕಿನಂದು ಪ್ರಕಟವಾದಂತಹ ಇಂಡಿಯಾ ಅಟ್ 75 ದ ಫ್ರಾಗಿಲಿಟಿ ಆಫ್ ದ ನಾರ್ತ್ ಈಸ್ಟ್ ಇಂಟಿಗ್ರೇಷನ್ ಅಂತಕ್ಕಂಥ ಒಂದು ಲೇಖನವಾದ ಅವಲೋಕನವನ್ನು ನಾವಿಲ್ಲಿ ಮಾಡೋಣ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಶಾನ್ಯದ ಏಕೀಕರಣದ ದುರ್ಬಲತೆ. ಭಾರತ 75 ವರ್ಷಗಳ ಒಂದು ವಯಸ್ಸಿನಲ್ಲಿದೆ. ಅಂದರೆ ಸ್ವತಂತ್ರ ಬಂದು 75 ವರ್ಷ ಆಯಿತು. ಭಾರತದ ಎಲ್ಲ ರಾಜ್ಯಗಳ ಏಕೀಕರಣ, ನಾವೆಲ್ಲರೂ ಒಂದೇ ಭಾರತ ಅನ್ನೋ ಹೆಸರಿನಡಿಯಲ್ಲಿ ಎಷ್ಟೊಂದು ರಾಜ್ಯಗಳು ಸೇರಿಕೊಂಡಿದೆ. ಈಶಾನ್ಯ ರಾಜ್ಯಗಳ ಏಕೀಕರಣ ಅದು
ಎಷ್ಟು ದುರ್ಬಲವಾಗಿದೆ, ನಾವು ಏನೇನು ಮಾಡಬೇಕಾಗಿದೆ, ಇದುವರೆಗೂ ನಾವು ಭಾರತ ರಾಷ್ಟ್ರವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳೇನು ಅನ್ನುವಂಥದ್ದನ್ನು ಈ ಲೇಖನದ ಮೂಲಕ ನಾನು ವಿವರಿಸ್ತಾ ಇದ್ದೀನಿ. ಜೊತೆಗೆ ಇದು ನಿಮಗೆ ಅತ್ಯಂತ ಉಪಯುಕ್ತವಾದ ಲೇಖನ ಅಂತ ನನಗನ್ಸುತ್ತೆ. ಏನಕ್ಕಂತ ಹೇಳಿದ್ರೆ, ನೀವು ಮುಂದೆ ಹೆದರಿಸಬಹುದಾದಂತಹ ಯಾವುದೇ ಸ್ಪರ್ಧಾ ಪರೀಕ್ಷೆಯಲ್ಲಿ ನಿಮಗೆ ಖಂಡಿತವಾಗಿಯೂ ಭಾರತಕ್ಕೆ 75 ವರ್ಷಗಳ ಸ್ವತಂತ್ರದ ಸಂದರ್ಭದಲ್ಲಿ ನಾವು ಅನುಭವಿಸುತ್ತಿರುವ ಅಥವಾ ಸಾಧಿಸಿದ ಸಾಧನೆಗಳ ಬಗೆಗೆ ಪ್ರಬಂಧಗಳಲ್ಲಿ ಅಥವಾ ನೀವು KS IAS ಅಂತ ಮುಖ್ಯ ಪರೀಕ್ಷೆಗಳಲ್ಲಿ ಬರೆಯಬಹುದಾದಂತಹ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ಅತ್ಯಂತ ಅನುಕೂಲವಾದಂತಹ ಲೇಖನ ಇದು ಅಂತ ಹೇಳ್ತಾ ಇದನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಭಾರತದಲ್ಲಿ 75 ಈಶಾನ್ಯದ ಏಕೀಕರಣದ ದುರ್ಬಲತೆ. ಈಶಾನ್ಯ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಡಯಾಗ್ರಾಮಲ್ಲಿ ನಾನು ತೋರಿಸಿರ್ತಕ್ಕಂಥ ಈಶಾನ್ಯ ಭಾಗದ ರಾಜ್ಯಗಳು ಯಾವ್ಯಾವುದಿದೆ, ಆ ರಾಜ್ಯಗಳ ಏಕೀಕರಣದಲ್ಲಿರ್ತಕ್ಕಂಥ ಅಗತ್ಯ, ಅನಿವಾರ್ಯತೆ, ಸವಾಲುಗಳು ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಅಥವಾ ಅವುಗಳನ್ನು ಏಕೀಕರಣವನ್ನು ಪರಿಪೂರ್ಣವಾಗಿ ಮಾಡುವ ಮೂಲಕ, ಪರಿಣಾಮಕಾರಿಯಾಗಿ ಮಾಡುವ ಮೂಲಕ ನಮಗಿರ್ತಕ್ಕಂಥ ನಮಗೆ ನಮ್ಮ ದೇಶಕ್ಕೆ ಇರತಕ್ಕಂತಹ ಅನುಕೂಲಗಳೇನು ಅನ್ನುವಂಥದ್ದನ್ನು ಈ ಸಂಪಾದಕೀಯದಲ್ಲಿ ವಿವರಿಸಲಾಗಿದೆ. ಅದರ ಚರ್ಚೆಯನ್ನು ನಾವಿಲ್ಲಿ ಮಾಡೋಣ. ಸ್ವತಂತ್ರ ರಾಷ್ಟ್ರವಾಗಿ ಭಾರತ ಪ್ರಯಾಣ ಪ್ರಾರಂಭದಿಂದಲೂ ಈಶಾನ್ಯ ಭಾರತವನ್ನು ಭಾರತೀಯ ಜೀವನದ ಮುಖ್ಯವಾಹಿನಿಯಲ್ಲಿ ಸೇರಿಸುವ ಏಕೀಕರಣವು ರಾಷ್ಟ್ರೀಯ ಕಾರ್ಯಸೂಚಿಯಲ್ಲಿದೆ. ಅಂದರೆ ಭಾರತ ಯಾವಾಗ ಸ್ವತಂತ್ರಗೊಂಡು ಎಲ್ಲ ರಾಜ್ಯಗಳೊಂದಿಗೆ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿತೋ ಅಂದಿನಿಂದಲೂ ಕೂಡ ಈ ಈಶಾನ್ಯದ ರಾಜ್ಯಗಳನ್ನು ಭಾರತದ ಇತರೆ ಭಾಗಗಳ ಮುಖ್ಯವಾಹಿನಿಯೊಂದಿಗೆ, ಅಂದರೆ ನಮ್ಮಲ್ಲಿ ಎಲ್ರಿಗೂ ತಲುಪುವ ರೀತಿಯಲ್ಲಿ ಸೇರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆ ಏಕೀಕರಣದ ಕಾರ್ಯಸೂಚಿ ಬಿಗಿನಿಂಗಿಂದಲೂ ಇದೆ. ಆದರೆ ಅದು ಸಾಧ್ಯ ಆಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಈ ಲೇಖನದ ತಿರುಳು. ತ್ರಿಪುರ ಮತ್ತು ಮಣಿಪುರ ಈ 2 ರಾಜ್ಯಗಳನ್ನು ಹೊರತುಪಡಿಸಿ ಬ್ರಿಟಿಷರಿದ್ದಂತಹ ಅಸ್ಸಾಂ ಇಂದಿನ ಸಂಪೂರ್ಣ ಈಶಾನ್ಯವಾಗಿತ್ತು ಅನ್ನುವಂಥದ್ದನ್ನು ನಾವು ನೆನಪಿಸ್ಕೋಬೋದು. ಅಂದರೆ ಬ್ರಿಟಿಷರ ಕಾಲದಲ್ಲಿದ್ದಂತಹ ಅಸ್ಸಾಂ ಪರಿಪೂರ್ಣವಾಗಿ ಈಶಾನ್ಯ ಭಾಗವಾಗಿತ್ತು. ಬಟ್ ಬ್ರಿಟಿಷರ ಕಾಲದಲ್ಲಿ ಅಸ್ಸಾಂನಲ್ಲಿ ತ್ರಿಪುರ ಮತ್ತು ಮಣಿಪುರ 2 ರಾಜ್ಯಗಳು ಇರಲಿಲ್ಲ. ಅದನ್ನು ನಾವು ಫಸ್ಟು ಗಮನದಲ್ಲಿಟ್ಕೋಬೇಕು. ಈ ಸಾಮ್ರಾಜ್ಯಗಳಲ್ಲಿಯೂ ಸಹ ಯಾವುದೇ ಒಳರೇಖೆಯನ್ನು ಪರಿಚಯಿಸದೇ ಇದ್ದರು. ಅಂದರೆ ಸ್ವಾತಂತ್ರ್ಯ ಪೂರ್ವ ಯಾವಾಗ ರಾಜರ ಆಳ್ವಿಕೆಯಲ್ಲಿ ನಮ್ಮ ರಾಜ್ಯಗಳಿದ್ದೋ ಅಂತಹ ಸಾಮ್ರಾಜ್ಯಗಳಲ್ಲಿಯೂ ಸಹ ಯಾವುದೇ ಒಳರೇಖೆ, ಅಂದರೆ ಗಡಿಯಿಂದ ಆಚೆಗಲ್ಲ, ಗಡಿಯಿಂದ ಈಚೆಗೆ ಯಾವುದೇ ಒಳರೇಖೆಯನ್ನು ಪರಿಚಯ ಮಾಡದೇ ಇದ್ದರೂ ಕೂಡ ಬ್ರಿಟಿಷರು ಬೆಟ್ಟಗಳನ್ನು ಕಂದಾಯ ಬಯಲು ಪ್ರದೇಶಗಳ ಲಿಸ್ಟಿಂದ ಬೇರೆ ಇಟ್ಟಿದ್ದರು. ಇದು ಆಡಳಿತಾತ್ಮಕ ಕಾರ್ಯವಿಧಾನಗಳನ್ನು ತರಲಿಕ್ಕೆ ಅನುವಾಗಿತ್ತು. ಈ 6ನೇ ಶೆಡ್ಯೂಲ್, ಅಂದರೆ ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ನಲ್ಲಿ ಅವಿಭಜಿತ ಅಸ್ಸಾಂ ಬುಡಕಟ್ಟು ಬೆಲ್ಟ್ಗೆ ಭಾರತದ ಮೊದಲ ಆಡಳಿತ ಸಾಧನವಾಗಿದೆ. ಅಂದರೆ ಈ ಈಶಾನ್ಯ ಭಾಗದ ರಾಜ್ಯಗಳನ್ನು ಏಕೀಕರಣ ಮಾಡುವ ನಿಟ್ಟಿನಲ್ಲಿ ಭಾರತ ಸಂವಿಧಾನದಲ್ಲಿ ಸೃಷ್ಟಿ ಮಾಡಿದ 6ನೇ ಶೆಡ್ಯೂಲ್ನ ಅವಿಭಜಿತ ಅಸ್ಸಾಂ ಬುಡಕಟ್ಟು ಬೆಲ್ಟ್ಗೆ ಮೊದಲ ಅಡ್ಮಿನಿಸ್ಟ್ರೇಟಿವ್ ವೆಪನ್ ಅಂತ ಹೇಳ್ಬೋದು ಅದನ್ನು. ಈ ಶೆಡ್ಯೂಲ್ಗಳು ಸ್ವಾಯತ್ಯ ಜಿಲ್ಲಾ ಕೌನ್ಸಿಲ್ಗಳ ರಚನೆಯನ್ನು ಕಡ್ಡಾಯಗೊಳಿಸಲಾಗಿತ್ತು. ಆ ಶೆಡ್ಯೂಲ್ಗಳಲ್ಲಿ ಸ್ವಾಯತ್ಯ ಅಂದರೆ ಅಟಾನಮಸ್, ಸ್ವಯಂ ಆಡಳಿತ ಜಿಲ್ಲಾ ಕೌನ್ಸಿಲ್ಗಳನ್ನ ರಚನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಕಡ್ಡಾಯ ನಿಯಮವನ್ನು ಈ ಶೆಡ್ಯೂಲ್ನಲ್ಲಿ ಸಂವಿಧಾನವು ನೀಡಲಾಗಿತ್ತು. ಇದರಲ್ಲಿ ಬುಡಕಟ್ಟು ಸಾಂಪ್ರದಾಯಿಕ ಕಾನೂನುಗಳಿಗೆ ನ್ಯಾಯಸಮ್ಮತತೆಯನ್ನು ನೀಡಲಾಗಿತ್ತು. ಅಂದರೆ ಈ ರಾಜ್ಯಗಳಲ್ಲಿರ್ತಕ್ಕಂತಹ ಬುಡಕಟ್ಟು ಸಾಂಪ್ರದಾಯಬದ್ಧವಾಗಿ ಅನುಸರಿಸ್ಕೊಂಡು ಬಂದಿರತಕ್ಕಂಥ ಕಾನೂನುಗಳೇನಿತ್ತೋ ಅವು ಲಾಫುಲ್ ಆಗಿವೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಆಗಿವೆ ಅಂತಕ್ಕಂಥ ಒಂದು ಒತ್ತನ್ನು ಕೂಡ ಇಲ್ಲಿ ನೀಡಲಾಗಿತ್ತು. 1972ರಲ್ಲಿ
ಈ ಸ್ವಾಯತ್ಯ ಪ್ರದೇಶಗಳು ಹೆಚ್ಚಿನವು ಅಸ್ಸಾಂನಿಂದ ಒಳಪಡ್ತವೆ. ಮೇಘಾಲಯ ಒಂದು ರಾಜ್ಯ ಆಗುತ್ತೆ. ಆದರೆ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಮನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಲಾಗುತ್ತೆ. 1987ರಲ್ಲಿ ಈ ಎರಡನ್ನು ಕೂಡ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ಹಾಗೂ ಮೇಘಾಲಯ ಇವುಗಳನ್ನು ಒಂದು ರಾಜ್ಯವಾಗಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಅಥವಾ ರಚಿಸಲಾಗುತ್ತೆ. 1949ರಲ್ಲಿ ಭಾರತದೊಂದಿಗೆ ವಿಲೀನಗೊಂಡ ನಂತರ ತ್ರಿಪುರ ಮತ್ತು ಮಣಿಪುರ ರಾಜ್ಯಗಳನ್ನು ಪಾರ್ಟ್ ಸಿ ರಾಜ್ಯಗಳು ಅಂತ ಗುರುತಿಸಲಾಗುತ್ತೆ. 1972ರಲ್ಲಿ ಆ ಪಾರ್ಟ್ ಸಿ ಬಿಟ್ಟು ರಾಜ್ಯಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಡೋನರ್ ಅಂತ ಹೇಳ್ತಾರೆ, ಅಂದರೆ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅಂತ. ಇದನ್ನು 2001ರಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಸಚಿವಾಲಯವನ್ನು ರಚನೆ ಮಾಡಿತು ಮತ್ತು ಇದರ ಪೂರ್ಣ ಪ್ರಮಾಣದ ಸಚಿವಾಲಯವನ್ನಾಗಿ 2004ರಲ್ಲಿ ನವೀಕರಿಸಲಾಯಿತು. ಈಶಾನ್ಯ ಭಾರತವನ್ನು ಪ್ರೀತಿಯಿಂದ 7 ಸಹೋದರಿಯರ ನಾಡು, 7 ಸಿಸ್ಟರ್ಸ್ ರೀಜನ್ ಅಂತ ಹೇಳ್ತಾರೆ. ಇದು ದೇಶದ ಭೌಗೋಳಿಕ ಮತ್ತು ರಾಜಕೀಯ ಆಡಳಿತ ವಿಭಾಗವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಈಶಾನ್ಯ ಭಾರತೀಯ ರಾಜ್ಯಗಳು ವ್ಯಾಪಕವಾದಂತಹ ಭೌಗೋಳಿಕ ಮತ್ತು ಪರಿಸ್ಥಿತಿಗಳಿಂದ ಆಶೀರ್ವದಿಸಲ್ಪಟ್ಟಿವೆ. ಅಂದರೆ ರಿಚ್ ಎನ್ವೈರನ್ಮೆಂಟಲ್ ಎಕೋಸಿಸ್ಟಮಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಭಾರತದಲ್ಲಿ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿ ಸಂಕುಲ ವೈವಿಧ್ಯತೆಗೆ ಈ ಭೌಗೋಳಿಕ ಪರಿಸರ ಏನಿದೆ ಇದು ಅದರ ಗೇಟ್ವೇ ಅಂತ ಅಥವಾ ಹೆಬ್ಬಾಗಿಲು ಅಂತ ಹೆಸರುವಾಸಿಯಾಗಿದೆ. ಭಾರತದ ಸಂವಿಧಾನದ 6ನೇ ಶೆಡ್ಯೂಲ್ನಲ್ಲಿ ಸಂವಿಧಾನದ 244ನೇ ವಿಧಿಯ ಪ್ರಕಾರ, ಅಂದರೆ ಆರ್ಟಿಕಲ್ನ ಪ್ರಕಾರ, ಈಶಾನ್ಯ ರಾಜ್ಯಗಳಾದಂತಹ ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಇವು ಬುಡಕಟ್ಟು ಪ್ರದೇಶಗಳ ಆಡಳಿತದ ನಿಬಂಧನೆಗಳ ಬಗ್ಗೆ ವ್ಯವಹರಿಸುತ್ತೆ. ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ ಆರ್ಟಿಕಲ್ 244, ಇದ್ರ ಬಗ್ಗೆ MCQs ಬರ್ಬೋದು. 244 ಈ ಈಶಾನ್ಯ ರಾಜ್ಯಗಳು ಯಾವ್ಯಾವುದಿದೆ, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ, ಈ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಅಡ್ಮಿನಿಸ್ಟ್ರೇಟಿವ್ ಹೇಗಿರಬೇಕು ಅನ್ನೋ ನಿಬಂಧನೆಗಳನ್ನು ಹೊಂದಿದೆ ಅಥವಾ ನಿರ್ದೇಶನ ಮಾಡಿದೆ ಅಂತ ಹೇಳ್ಬೋದು. ಈಶಾನ್ಯವು ರಾಷ್ಟ್ರೀಯ ಜನಸಂಖ್ಯೆಯ, ನಮ್ಮ ರಾಷ್ಟ್ರದ ಒಟ್ಟು ಜನಸಂಖ್ಯೆಯ 3.8% ಅಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 8%ನಷ್ಟು ಭಾಗವನ್ನು ಹೊಂದಿದೆ. ಎಗೈನ್ MCQಸಲ್ಲಿ ಖಂಡಿತವಾಗಲೂ ಈ ಪ್ರಶ್ನೆ ಬರ್ಬೋದು. ಈಶಾನ್ಯ ರಾಜ್ಯಗಳು ಭಾರತದ ಒಟ್ಟು ಜನಸಂಖ್ಯೆಯ 3.8% ಅಷ್ಟು ಜನಸಂಖ್ಯೆಯನ್ನು ಹೊಂದಿದ್ದರೆ ಅದರ ಒಟ್ಟು ಭೌಗೋಳಿಕ ಪ್ರದೇಶ ಇಡೀ ಭಾರತದ ಭೌಗೋಳಿಕ ಪ್ರದೇಶದ 8% ಅಷ್ಟಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಮೈಂಡಲ್ಲಿ ಇಟ್ಕೋಬೇಕು. ಈ ಸಿಲಿಗುರಿ ಕಾರಿಡಾರ್ ಪಶ್ಚಿಮ ಬಂಗಾಳದ ಕಿರಿದಾದ ಭೂಪ್ರದೇಶ, ಇದನ್ನು ಕೋಳಿ ಕುತ್ತಿಗೆ ಅಂತ ಕೂಡ ಕರೀತಾರೆ, ಚಿಕನ್ ಸ್ನೇಕ್ ಅಂತ ಕರೀತಾರೆ. ಈ ಈಶಾನ್ಯ ಪ್ರದೇಶವನ್ನು ಭಾರತದ ಬಹುಮುಖ್ಯ ಭಾಗಕ್ಕೆ ಸಂಪರ್ಕಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಏನಿದೆ ಇಲ್ಲಿ ನ್ಯಾರೋ ರೂಟ್ ಆ್ಯಕ್ಚುಲಿ ಇದನ್ನು ಸಿಲಿಗುರಿ ಅಂತ ಹೇಳ್ತಾರೆ. ನೀವು ಒಂದು ಮ್ಯಾಪ್ ಜೊತೆಗೆ ಕೂಡ ಈ ಆರ್ಟಿಕಲ್ನ ನೀವು ಖಂಡಿತವಾಗ್ಲೂ ಸ್ಟಡಿ ಮಾಡಿದ್ರೆ ನಿಮಗೆ ಅದು ಹೆಚ್ಚು ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ಮತ್ತು ಈ ಪ್ರಾಮುಖ್ಯತೆ ಏನು, ಯಾಕೆ ಈ ಏಕೀಕರಣದ ಬಗ್ಗೆ ಈ 75 ವರ್ಷಗಳ ಸ್ವಾತಂತ್ರ್ಯ ಸಂಭ್ರಮದ ಸಮಯದಲ್ಲಿ ನಾವು ಈ ಏಕೀಕರಣದ ಅಸ್ತಿತ್ವವನ್ನು ಚರ್ಚೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಆ ಪ್ರಾಮುಖ್ಯತೆ ಏನು ಅಂತ ಹೇಳಿ. ಈಶಾನ್ಯವು ದೇಶದ ಬೆಳವಣಿಗೆಯ ಎಂಜಿನ್ ಆಗ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಈಶಾನ್ಯ ರಾಜ್ಯಗಳು ಇದು ಭವಿಷ್ಯದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಅವಕಾಶಗಳನ್ನು ಹೊಂದಿದ್ದು, ಈಶಾನ್ಯ ಪ್ರದೇಶವು ಆಗ್ನೇಯ ಏಷ್ಯಾದ ಭಾಗವಾಗಿರ್ತಕ್ಕಂಥ ಮ್ಯಾನ್ಮಾರ್ಗೆ ಭೌಗೋಳಿಕವಾಗಿ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶಗಳಾಗಿವೆ. ಆದ್ದರಿಂದ ಇದು ಭಾರತದ ಆಗ್ನೇಯ ಏಷ್ಯಾದ ಗೇಟ್ವೇ ಅಂತ ಕೂಡ ಹೇಳಲಾಗುತ್ತೆ. ಇದು ಆಗ್ನೇಯ ಏಷ್ಯಾದ ಗೇಟ್ವೇ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗಾಗಿ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲ,
ಇದು ಮ್ಯಾನ್ಮಾರ್ಗೆ ಭಾರತದ ಭೂ ಸೇತುವೆಯಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಇದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಥೈಲ್ಯಾಂಡ್ ಮತ್ತು ಸಿಂಗಾಪುರದಂತಹ ದೇಶಗಳೊಂದಿಗಿನ ಭಾರತದ ಸಂಬಂಧ ಸಂದರ್ಭದಲ್ಲಿ ಕೂಡ ಇದು ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ತೀವಿ. ಅವು ಹೆಚ್ಚಿನ ಆದಾಯ ತರ್ತಕ್ಕಂಥ ದೇಶಗಳಾಗಿದ್ದು, ಈ ಪ್ರದೇಶದಲ್ಲಿ ಅಂದರೆ ಈಶಾನ್ಯ ರಾಜ್ಯಗಳ ಪ್ರದೇಶದಲ್ಲಿ ಬಡತನ ನಿವಾರಣೆಗೆ ಭಾರತಕ್ಕೆ ಈ ನಿಟ್ಟಿನಲ್ಲಿ ಸಹಾಯ ಆಗ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಭಾರತದ ಈಶಾನ್ಯ ಪ್ರದೇಶವು ಸಮುದ್ರಕ್ಕೆ ಯಾವುದೇ ಪ್ರವೇಶವಿಲ್ಲದ ಭೂವೇಷ್ಟಿತ ಅಂದರೆ ಲ್ಯಾಂಡ್ ಲಾಕ್ಡ್ ಪ್ರದೇಶ ಆಗಿದೆ. ಭಾರತದ ಚಿಕನ್ ನೆಕ್ ಅಂತ ಕರೆಯಲ್ಪಡ್ತಕ್ಕಂಥ ಈ ಸಿಲಿಗುರಿ ಕಾರಿಡಾರ್ ಏನಿದೆ, ಇದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥದ್ದು, ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು. ಈ ಸಿಲಿಗುರಿ ಕಾರಿಡಾರ್ ಭಾರತವನ್ನು ಅದರ ಈಶಾನ್ಯ ಪ್ರದೇಶದೊಂದಿಗೆ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಅದು ಕೇವಲ 21 ಕಿಲೋಮೀಟರ್ ಅಗಲದ ಕಾರಿಡಾರ್ ಆಗಿದೆ ಅಂತಕ್ಕಂಥದ್ದು ನಮಗೆ ಅಚ್ಚರಿಯ ಹಾಗೂ ಇದು ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥ ಒಂದು ಆತಂಕವನ್ನು ಸೃಷ್ಟಿಸ್ತಕ್ಕಂಥ ಒಂದು ಸಂಗತಿ ಹೌದು. ಯುದ್ಧದ ಸಂದರ್ಭದಲ್ಲಿ ಭಾರತ ಈ ಕಾರಿಡಾರನ್ನು ರಕ್ಷಿಸ್ತಕ್ಕಂಥ ಅಗತ್ಯ ಇದೆ, ಇಲ್ಲ ಅಂದರೆ ಅತಿಕ್ರಮಣ ಸಾಧ್ಯ ಆಗುತ್ತೆ. ಇದರಿಂದಾಗಿ ಈಶಾನ್ಯ ಪ್ರದೇಶದ ಉತ್ತರ ಭಾಗದಲ್ಲಿ ಚೀನಿಯರ ಯಾವುದೇ ಸಂಭಾವ್ಯ ಪ್ರವೇಶವನ್ನು ಅಥವಾ ಅತಿಕ್ರಮಣವನ್ನು ಭಾರತೀಯ ಸಶಸ್ತ್ರ ಪಡೆಗಳು ಸೂಕ್ತವಾಗಿ ಇಲ್ಲಿ ಇದನ್ನು ಕೇರ್ ಮಾಡೋದ್ರ ಮೂಲಕ ಹಿಮ್ಮೆಟ್ಟಿಸ್ಬೋದು ಮತ್ತು ಆ ದೃಷ್ಟಿನಲ್ಲೂ ಕೂಡ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈಶಾನ್ಯ ರಾಜ್ಯಗಳ ಭಾಗ ಪ್ಯಾರಿಸ್ ಶೃಂಗಸಭೆಯ ಭಾಗವಾಗಿ ತನ್ನ ರಾಷ್ಟ್ರೀಯವಾಗಿ ನಿರ್ಧರಿಸಿದಂಥ ಕೊಡುಗೆಗಳ ಅಡಿಯಲ್ಲಿ ವರ್ಷಕ್ಕೆ ಹೆಚ್ಚುವರಿ 2.5ರಿಂದ 3 ಶತಕೋಟಿ ಟನ್ ಕಾರ್ಬನ್ ಸಿಂಕನ್ನು ರಚಿಸಲು ಭಾರತ ಪ್ರತಿಜ್ಞೆ ಮಾಡಿದೆ. ಅಂದರೆ ಪ್ಯಾರಿಸ್ನಲ್ಲಿ ನಡೆದಂಥ ಶೃಂಗಸಭೆ ಏನಿತ್ತು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ, ಅಲ್ಲಿ ಭಾರತ ಒಂದು ಕಮಿಟ್ಮೆಂಟನ್ನು ಮಾಡಿದೆ. ಆ ಕಮಿಟ್ಮೆಂಟ್ ಏನಂತ ಹೇಳಿದ್ರೆ ವರ್ಷಕ್ಕೆ 2.5ರಿಂದ 3 ಶತಕೋಟಿ ಟನ್ ಕಾರ್ಬನ್ ಸಿಂಕನ್ನು ರಚಿಸ್ತೀನಿ ಅಂತ ಅದು ಪ್ರತಿಜ್ಞೆ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಈ ದಟ್ಟವಾದ ಅರಣ್ಯವನ್ನು ಹೊಂದಿರತಕ್ಕಂಥ ಈ ಈಶಾನ್ಯ ಭಾರತ ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಮಿಜೋರಾಂ ಭಾರತದ ಅತ್ಯುತ್ತಮ ರಾಜ್ಯವಾಗಿದ್ದು, ಭಾರತದ ಈ ಅಂತಾರಾಷ್ಟ್ರೀಯ ಪ್ರತಿಜ್ಞೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಕೂಡ ನಾವು ಹೇಳ್ಬೋದು. ಈ ಈಶಾನ್ಯ ಇಂಡೋ ಬರ್ಮಾ ಜೀವ ವೈವಿಧ್ಯ ಹಾಟ್ಸ್ಪಾಟ್ನ ಭಾಗವಾಗಿದೆ ಅಂತ ಹೇಳ್ಬೋದು. ಇಂಡೋ ಬರ್ಮಾ ಎಕೋಸಿಸ್ಟಮ್ ಹಾಟ್ಸ್ಪಾಟ್ ಏನಿದೆ ಅದರ ಒಂದು ಭಾಗವಾಗಿದೆ ಈ ಈಶಾನ್ಯ ರಾಜ್ಯ ಭೂಪ್ರದೇಶ. ಇದು ಭಾರತ ಉಪಖಂಡದ ಅತ್ಯುನ್ನತ ಏವಿಯನ್ ಮತ್ತು ಸಸ್ಯ ವೈವಿಧ್ಯಗಳಲ್ಲಿ ಒಂದಾಗಿದೆ. ಇದನ್ನು ಗಮನದಲ್ಲಿಟ್ಕೋಬೇಕು. ನಿಮಗೆ ಇದ್ರ ಬಗ್ಗೆ MCQs ಖಂಡಿತ ಬರ್ಬೋದು. ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳ ಉಪಸ್ಥಿತಿಯಿಂದಾಗಿ ಈಶಾನ್ಯ ಪ್ರದೇಶವು ಜಲವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಈಶಾನ್ಯ ಭಾಗವು ಭಾರತಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಭೂಭಾಗವಾಗಿದೆ ಅಂತ ನಾವು ಮತ್ತೊಮ್ಮೆ ಹೇಳ್ಬೋದು. ಅಂತೆಯೇ ಇದು ದಿಗ್ಬೋಯ್ ತೈಲ ಕ್ಷೇತ್ರಗಳ ರೂಪದಲ್ಲಿ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ಮೂಲವೂ ಕೂಡ ಆಗಿದೆ. ಆ ನಿಟ್ಟಿನಲ್ಲಿಯೂ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅರಕನ್ ಜಲಾನಯನ ಪ್ರದೇಶ, ಇಲ್ಲಿ ಸಂಭಾವ್ಯ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳು ಕಂಡು ಬಂದಿರೋದರೂ ಕೂಡ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ದೃಷ್ಟಿಯಿಂದಲೂ ಈ ಈಶಾನ್ಯದ ಭೂಭಾಗವು ನಮಗೆ ಅತ್ಯಂತ ಅಮೂಲ್ಯವಾದ ಒಂದು ಭೂಪ್ರದೇಶವಾಗಿದೆ. ಇಲ್ಲಿ 50,000 ಮೆಗಾವ್ಯಾಟ್ಸ್ ಜಲವಿದ್ಯುತ್ ಶಕ್ತಿಯ ಸಾಮರ್ಥ್ಯ ಮತ್ತು ಪಳೆಯುಳಿಕೆ ಇಂಧನಗಳ ಸಮೃದ್ಧ ಮೀಸಲು ಹೊಂದಿರತಕ್ಕಂಥ, ಅಂದರೆ ರಿಸರ್ವ್ಸ್ ಹೊಂದಿರತಕ್ಕಂಥ ನಿಜವಾದ ಶಕ್ತಿ ಕೇಂದ್ರ ಅಂತ ಕೂಡ ಇದು ಅನ್ನಿಸ್ಕೊಂಡಿದೆ. ಇದರ ಬಗ್ಗೆಯೂ ಕೂಡ ನಿಮಗೆ MCQs ಖಂಡಿತ ಬರುತ್ತೆ. ಈಶಾನ್ಯ ಪ್ರದೇಶದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಇದು ಆಶೀರ್ವದಿಸಲ್ಪಟ್ಟಿರೋದ್ರಿಂದ
ಉದಾಹರಣೆಗೆ ಅಸ್ಸಾಂನ ಚಹಾ ತೋಟಗಳಿರ್ಬೋದು. ಇದು ದೇಶಕ್ಕೆ ವಿದೇಶಿ ವಿನಿಮಯದ ಗಮನಾರ್ಹ ಮೌಲ್ಯವನ್ನು ಗಳಿಸುತ್ತೆ ಅನ್ನೋದನ್ನು ನಾವಿಲ್ಲಿ, ಅಂದರೆ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಹೆಚ್ಚು ಭಾಗವನ್ನು ಅಥವಾ ಮೌಲ್ಯವನ್ನು ಇದು ಹೊಂದಿದೆ ಅಸ್ಸಾಂ ಟೀಸ್ ಅನ್ನೋದ್ರ ಬಗ್ಗೆ ನಾವು ನೆನಪಲ್ಲಿ ಇಟ್ಕೋಬೇಕು. ಜೊತೆಗೆ ಕಬ್ಬು ಮತ್ತು ಕಬ್ಬಿನ ಪೀಠೋಪಕರಣಗಳ ಉದ್ಯಮದಲ್ಲಿ ಬಿದಿರು, ಮಿಜೋರಾಂನ ಬರ್ಡ್ಸ್ ಐ ಚಿಲ್ಲಿ ಅದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಇವೆಲ್ಲ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಇಂಪಾರ್ಟೆನ್ಸನ್ನು ಕೂಡ ನಮಗೆ ಕೊಟ್ಟಿವೆ. ಹಾಗಾಗಿ ಈಶಾನ್ಯದ ರಾಜ್ಯಗಳು ನೈಸರ್ಗಿಕ ಸಂಪನ್ಮೂಲಗಳ ಮೂಲಕ ನಮಗೆ ವರದಾನ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಮತ್ತೊಂದು ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಆರ್ಥಿಕವಾಗಿ ಈ ಪ್ರದೇಶವನ್ನು TOT ಅಂತ ಹೇಳ್ತಾರೆ. ಅಂದರೆ ಟೀ, ತೈಲ ಮತ್ತು ಟ್ರೀ. ಇದನ್ನು TOT ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾದ ಭಾಗ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆಯೂ ಕೂಡ MCQs ಬರ್ಬೋದು. ಈಶಾನ್ಯ ಪ್ರದೇಶವು ಅದರ ಹಚ್ಚ ಹಸಿರಿನ ಭೂ ಸದೃಶ ಮತ್ತು ಅನನ್ಯ ಬುಡಕಟ್ಟು ಸಂಸ್ಕೃತಿ, ತಾಜಾ ಗಾಳಿ, ಫ್ರೆಶ್ ಏರ್ ಅಂತ ಏನು ಹೇಳ್ತೀವಿ ಅದು, ಆರಾಮದಾಯಕ ಹವಾಮಾನ, ವಿಶಿಷ್ಟ ಭೂಗೋಳದ ಕಾರಣದಿಂದಾಗಿ ಪ್ರವಾಸಿ ಚಟುವಟಿಕೆಗಳಿಗೆ ಅತ್ಯಂತ ಆಕರ್ಷಣೀಯವಾದ ಕೇಂದ್ರವಾಗಿದೆ. ಹಾಗಾಗಿ ಇಲ್ಲಿ ಪ್ರವಾಸೋದ್ಯಮವನ್ನು ಬಳಸಲಿಕ್ಕೆ ಅನುಕೂಲವಾಗಿರುತ್ತೆ. ಈಶಾನ್ಯ ಪ್ರದೇಶವು ವನ್ಯಜೀವಿ ಅಭಯಾರಣ್ಯಗಳು, ಉದ್ಯಾನವನಗಳು ಮತ್ತು ರಮಣೀಯ ಸೌಂದರ್ಯ ಜಲಪಾತಗಳು, ಕಾಡುಗಳನ್ನು ಹೊಂದಿದ್ದು ಇದು ಪ್ರವಾಸೋದ್ಯಮದ ನಿಷ್ಕ್ರಿಯ ಮತ್ತು ಸಾಹಸ ಸ್ವರೂಪಗಳಿಗೆ ಸೂಕ್ತವಾಗಿರೋದ್ರಿಂದ ಪ್ರವಾಸೋದ್ಯಮದ ಮೂಲಕ ಈ ಭಾಗಗಳ ಅಭಿವೃದ್ಧಿಗೆ ಮತ್ತು ಭಾರತದ ಇನ್ಕಮ್ಗೆ ಖಂಡಿತವಾಗಿ ಇವು ಮಹತ್ವವನ್ನು ಹೊಂದಿವೆ ಅಂತ ಹೇಳ್ಬೋದು. ಈ ಪ್ರದೇಶದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಕರಡಿ ಪ್ರಭೇದಗಳನ್ನು ಹೊಂದಿರತಕ್ಕಂಥ ಪ್ರತಿಷ್ಠೆ ಈಶಾನ್ಯ ರಾಜ್ಯಗಳಿಗಿದೆ. ಇದ್ರ ಬಗ್ಗೆಯೂ ಕೂಡ ಖಂಡಿತ MCQs ಬರುತ್ತೆ, ಮೈಂಡ್ ಮಾಡ್ಕೊಳ್ಳಿ. ಕರಡಿಯ ಎಲ್ಲ ಪ್ರಭೇದಗಳನ್ನು ಹೊಂದಿರತಕ್ಕಂಥ ಪ್ರತಿಷ್ಠೆ ಇರತಕ್ಕಂಥದ್ದು ಈ ಈಶಾನ್ಯ ರಾಜ್ಯಗಳ ಹೆಗ್ಗುರುತು ಅಥವಾ ಹೆಮ್ಮೆ ಅಂತ ಹೇಳ್ಬೋದು, ಅಥವಾ ಗರಿಮೆ ಅಂತ ಹೇಳ್ಬೋದು. ಈಶಾನ್ಯ ಭಾರತವು ಪ್ರಪಂಚದ ಅತ್ಯಂತ ಸಾಂಸ್ಕೃತಿಕವಾಗಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಆಗಿದ್ದು, ಈ ಭಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗಗಳು ನೆಲೆಸಿವೆ ಅನ್ನುವಂಥದ್ದು ಇನ್ನೊಂದು ಹೆಗ್ಗಳಿಕೆ. ಜನಪ್ರಿಯ ಹಬ್ಬಗಳಾದಂತಹ ನಾಗಾಲ್ಯಾಂಡ್ನ ಹಾರ್ನ್ಬಿಲ್ ಉತ್ಸವದ ಬಗ್ಗೆ ನೀವು ಕೇಳೇ ಇರ್ತೀರ. ಅದು ಮತ್ತು ಸಿಕ್ಕಿಂನ ಪಾಂಗ್ ಲಪ್ಸೋಲ್ ಅಂತಕ್ಕಂಥ ಉತ್ಸವದ ಬಗ್ಗೆ. ಈ ಎರಡು ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಇರತಕ್ಕಂಥ ಸಂಸ್ಕೃತಿ ಭರಿತವಾದಂತಹ ಉತ್ಸವಗಳಾಗಿರ್ತವೆ. ಈ ಉತ್ಸವಗಳನ್ನು ಕೂಡ ನೀವು MCQsನಲ್ಲಿ ಕೇಳ್ಬೋದು, ಮೈಂಡ್ ಮಾಡ್ಕೋಬೇಕು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ತರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಈ ಈಶಾನ್ಯ ಭಾಗಗಳ ರಾಜ್ಯಗಳಲ್ಲಿ ಇದನ್ನು ವರದಕ್ಷಿಣೆ ಮುಕ್ತ ವಲಯ ಅಂತ ಹೇಳಲಾಗುತ್ತೆ. ವರದಕ್ಷಿಣೆ ಅಂತಕ್ಕಂಥ ಒಂದು ಪಿಡುಗು ಅಲ್ಲಿ ಇಲ್ಲವೇ ಇಲ್ಲ. ಹಾಗಾದರೆ ಇಷ್ಟೆಲ್ಲ ಮಹತ್ವವನ್ನು ಹೊಂದಿರತಕ್ಕಂತಹ ಈಶಾನ್ಯ ರಾಜ್ಯಗಳು ಅತ್ಯಂತ ಸಂಪತ್ಭರಿತವಾಗಿದ್ದರೂ ಕೂಡ, ಎಲ್ಲ ಅಭಿವೃದ್ಧಿ ಚೆನ್ನಾಗಿದ್ದರೂ ಕೂಡ, ಯಾಕೆ 75 ವರ್ಷಗಳ ನಂತರ ನಾವು ಅವುಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ? ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು, ಭಾರತದೊಂದಿಗೆ ಜೋಡಿಸ್ಬೇಕು, ಭಾರತದ ಮುಖ್ಯವಾಹಿನಿಯಲ್ಲಿ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಅಥವಾ ಚರ್ಚೆಗೆ ಕಾರಣಗಳಾದರೂ ಏನು ಅಂತ ಹೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ಪ್ಲಸ್ಗಳೇನಿದೆ ಅವೇ ಮೈನಸ್ಗಳಾಗಿರ್ತಕ್ಕಂಥದ್ದು, ಅವೇ ಸವಾಲುಗಳಾಗಿರ್ತಕ್ಕಂಥದ್ದು. ಏನೇನು ಒಂದೊಂದಾಗಿ ನೋಡೋಣ. ಈ ರಾಜ್ಯಗಳಲ್ಲಿ ಕಷ್ಟಕರವಾದ ಭೂಪ್ರದೇಶ. ಈ ಈಶಾನ್ಯ ಪ್ರದೇಶ ಮುಖ್ಯವಾಗಿ ಪರ್ವತ ಪ್ರದೇಶವಾಗಿರೋದ್ರಿಂದ ಅಸ್ಸಾಂ ರಾಜ್ಯವನ್ನು ಹೊರತುಪಡಿಸಿ ಇದರಿಂದ ದೂರ ಇರತಕ್ಕಂಥ ಪ್ರದೇಶಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ, ತುಂಬ ಆ ಸರ್ಕಾರದ ಯೋಜನೆಗಳನ್ನು ಅಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ, ಅಲ್ಲಿ ಆ ಪರ್ವತ ಪ್ರದೇಶಗಳಾಗಿರೋದ್ರಿಂದ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಪದೇ ಪದೇ ಅವು ಅವಘಡಕ್ಕೀಡಾಗೋದ್ರಿಂದ ಈಶಾನ್ಯ ರಾಜ್ಯಗಳ ಆರ್ಥಿಕತೆಯ ಮೇಲೆ ಗಣನೀಯವಾದ ಒತ್ತಡವನ್ನು ಬೀರ್ತಾ ಇದೆ. ಇದೊಂದು ಮುಖ್ಯ ಮತ್ತು ಮೊದಲ ಸಮಸ್ಯೆ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರದೇಶಗಳು ಹಿಂದುಳಿದ ಪ್ರದೇಶಗಳು. ಮುಖ್ಯ ಭೂಭಾಗಕ್ಕಿಂತ ಭಿನ್ನವಾಗಿ, ಅಂದರೆ ಭಾರತದ ಇತರೆ ಭೂಭಾಗಗಳೇನಿದೆ, ಮುಖ್ಯ ಭೂಭಾಗ ಏನಿದೆ ಅದಕ್ಕಿಂತ ಭಿನ್ನವಾಗಿ ಈಶಾನ್ಯದ ಪ್ರದೇಶದ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಸರಳ ಜೀವನ ಶೈಲಿಗೆ ಒಕ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಯಾವ ತಂತ್ರಜ್ಞಾನವೂ ಬೇಡ, ಯಾವ ಮಾಡರ್ನ್ ಟೆಕ್ನಾಲಜಿನೂ ಬೇಡ. ಅವರಿಗೆ
ಇತ್ತೀಚಿನ ನಾವೆಲ್ಲ ಹೇಗೆ ಪ್ರತಿಯೊಂದು ನಮ್ಮ ಜೀವನ ಶೈಲಿ ಟೆಕ್ನಾಲಜಿಗೆ ಚೇಂಜ್ ಆಗಿದೆಯೋ ಆ ಜನಕ್ಕೆ ಅದು ಯಾವ ರೀತಿಯಲ್ಲೂ ಬೇಡ, ಅವರು ಅದರಲ್ಲೇ ಸಂತೃಪ್ತರು ಅನ್ನುವಂಥ ಒಂದಿದೆ. ಅದು ಅತ್ಯಂತ ಸರಳ ಮತ್ತು ಸಾಂಸ್ಕೃತಿಕ ಅಥವಾ ಸುಸಂಸ್ಕೃತ ಜೀವನ ಶೈಲಿ ಅಂತ ಅನಿಸಿದ್ರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಅಲ್ಲಿ ಹಿನ್ನಡೆ ಆಗ್ತಾ ಇದೆ ಅದೇ ಒಂದು ಜೀವನ ಶೈಲಿಯಿಂದ. ಉದಾಹರಣೆಗೆ ರೈತರು ಇವತ್ತಿಗೂ ಕೂಡ ಕೃಷಿಗೆ ಪ್ರಾಚೀನ ವಿಧಾನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ನೆನಪಿಸ್ಕೋಬೇಕು. ಭಾರತದ ಇತರೆ ಭಾಗಗಳಲ್ಲಿ ಪ್ರಾಚೀನ ಕೃಷಿ ವಿಧಾನ ಪದ್ಧತಿಯ ಮೂಲಕ ಏನು ಆರ್ಗ್ಯಾನಿಕ್ ಫುಡ್ಸ್ ಬೆಳೀತಾ ಇರ್ತಕ್ಕಂಥದ್ದು, ಈಗ ನಾವೆಲ್ಲ ಮಾಡ್ರನ್ನಿಂದ ಬೇಸತ್ತು ವಾಪಸ್ ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಬಟ್ ಈಶಾನ್ಯದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿರ್ತಕ್ಕಂಥ ಜನರು ಇನ್ನೂ ಹಳೆಯ ಪದ್ಧತಿಯಲ್ಲೇ ಆ ಕೃಷಿ ಪದ್ಧತಿಯಲ್ಲೇ ಇದ್ದಾರೆ ಅನ್ನೋದ್ರ ಮೂಲಕ ನಾವು ಹೇಗೆ ಅತಿಯಾದ ಬಳಕೆಯಿಂದ ವಿಮುಖರಾಗಿ ಪುನಃ ಹಳೆಯದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಆ ಪ್ರದೇಶದ ಜನರು ಹೇಗೆ ಆ ಹಳೆಯ ಪದ್ಧತಿಯಿಂದ ಮಾಡ್ರನ್ನ ಮುಖಪರಿಚಯವೇ ಇಲ್ಲದೆ ಬದುಕ್ತಿದ್ದಾರೆ ಅನ್ನೋಂಥದ್ದನ್ನು ನಾವು ಇದ್ರ ಮೂಲಕ ಗಮನ ಹರಿಸ್ಬೋದು. ಮತ್ತು ಇನ್ನೊಂದು ಮುಖ್ಯ ಸಮಸ್ಯೆ ಅಥವಾ ಸವಾಲು ಏನು ಅಂತ ಹೇಳಿದ್ರೆ, ಈ ಪ್ರದೇಶಗಳಿಗೆ ಸಂಪರ್ಕ ವ್ಯವಸ್ಥೆ ಸರಿ ಇಲ್ಲದೆ ಇರತಕ್ಕಂಥದ್ದು. ಇದು ಭೂವೇಷ್ಟಿತ ಪ್ರದೇಶ ಆಗಿರೋದ್ರಿಂದ, ಅಂದರೆ ಭೂಮಿಯಿಂದನೇ ಸುತ್ತುವರಿದ, ಅಂದರೆ ಲ್ಯಾಂಡ್ ಲಾಕ್ಡ್ ಪ್ರದೇಶ ಆಗಿರೋದ್ರಿಂದ ಸಮುದ್ರಕ್ಕೆ ಸೀಮಿತ ಪ್ರವೇಶವನ್ನು ಇಲ್ಲಿಂದ ಅಥವಾ ಈಶಾನ್ಯ ರಾಜ್ಯಗಳು ಹೊಂದಿಲ್ಲ. ಹಾಗೆಯೇ ಇಲ್ಲಿ ಎಕ್ಸ್ಪ್ರೆಸ್ ವೇಗಳಿರ್ಬೋದು, ವಿಶಾಲವಾದ ರಸ್ತೆಗಳಿರ್ಬೋದು, ಆ ನಿರ್ಮಾಣ ಮಾಡುವಂಥದ್ದು ಈ ಕಠಿಣ ಭೂಪ್ರದೇಶದಲ್ಲಿ ಸಾಧ್ಯನೇ ಆಗಿಲ್ಲ ಇದುವರೆಗೂ. ರೈಲ್ವೆ ಮೂಲಸೌಕರ್ಯಗಳ ಅನುಪಸ್ಥಿತಿ ಇದೆ. ಇಲ್ಲಿ ರೈಲ್ವೆ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು, ಅದೊಂದೇ ದಾರಿ ಅನ್ನೋ ಥರ ಇದೆ. ಮೂಲಸೌಕರ್ಯಗಳ ಕೊರತೆ ಮತ್ತೊಂದು ಸವಾಲು. ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ವಿಶೇಷವಾಗಿ ಪ್ರದೇಶದ ಅಭಿವೃದ್ಧಿ ಯೋಜನೆಗಳ ಸಂದರ್ಭದಲ್ಲಿ ಈ ಪ್ರದೇಶವನ್ನು ಮೂಲಸೌಕರ್ಯಗಳಿಗೆ ಆ ಪ್ರದೇಶದಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಅವಕಾಶವನ್ನೇ ಕಡೆಗಣಿಸಲಾಗಿದೆ ಅಂತ ಹೇಳ್ಬೋದು. ಈ ಪ್ರದೇಶದಲ್ಲಿ ಅಭಿವೃದ್ಧಿಯ ಕೊರತೆಯಿಂದಾಗಿ ಪ್ರದೇಶದಲ್ಲಿನ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿರತೆಯ ಕೊರತೆ. ಏನಕ್ಕೆ ಇಲ್ಲಿ ನಾವು ಇಡೀ ಭಾರತವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿಯತ್ತ ನಾವು ತಗೊಂಡು ಹೋಗ್ತಿದ್ದೀವಿ, ಬಟ್ ಇಲ್ಲಿ ಏನಾಗಿದೆ, ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಸ್ಥಿರತೆಯ ಕೊರತೆ ಇದೆ, ಒಂದು ಕಾನ್ಸ್ಟೆಂಟಾಗಿ ಇರಲ್ಲ. ಬ್ರಿಟಿಷ್ ಪರಂಪರೆಯ ಕೃತಕ ಗಡಿಗಳನ್ನು ಈ ಪ್ರದೇಶದ ಬುಡಕಟ್ಟು ಸಮುದಾಯಗಳು ಇದುವರೆಗೂ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ. ಹಾಗಾಗಿ ಅವಕಾಶದಿಂದ ಇಲ್ಲಿ ರಾಜಕೀಯ ಏನಿದೆ, ಈ ರಾಜಕೀಯ ಅವಕಾಶವಾದದಿಂದ ಯಾರಿಗೆ ಅವಕಾಶ ಸಿಗುತ್ತೆ, ಯಾರು ಅವಕಾಶ ಏನಾದ್ರು ಇದ್ದರೆ ಮಾತ್ರ ಅದನ್ನು ಮಾಡಬೇಕು, ಅಂತಹ ಒಂದು ವಾದದಿಂದ ಇದು ತುಂಬಿದೆ. ರಾಜಕೀಯ ಕಾರಣಗಳಿಂದಾಗಿ ಮತ್ತು ಬಂಡಾಯ ಗುಂಪುಗಳ ಕಡೆಗೆ ಯುವಕರು ವಿಚಲನದಿಂದಾಗಿ, ಅಂದರೆ ಬಂಡಾಯವೆದ್ದಿರ್ತಕ್ಕಂಥ ಬೇರೆ ಬೇರೆ ಗುಂಪುಗಳ ಕಡೆಗೆ ಇಲ್ಲಿನ ಯುವಕರು ಆವಾಗ ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರ ಗ್ರೂಪ್ಸ್ನ ಚೇಂಜ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ದೃಷ್ಟಿಕೋನದ ಕೊರತೆ ಇದೆ, ಸ್ಥಿರತೆಯ ಕೊರತೆ ಇದೆ. ಹಾಗಾಗಿ ಇದು ಒಂದು ಹಿಂಸಾಚಾರದ ವಿಷವರ್ತುಲ ಅಂತ ಹೇಳ್ಬೋದು. ಇಲ್ಲಿ ಕೌಶಲ್ಯವರ್ಧನೆಗೆ ಅವಕಾಶವೇ ಇಲ್ಲ. ಹಿಂಸಾಚಾರ ಮತ್ತು ತಮ್ಮ ಸ್ಥಿತಿಗತಿಗಳಲ್ಲಿ ಬರೀ ಬಂಡಾಯವನ್ನೇ ಅವರು ನಂಬ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ರಾಜಕೀಯದ ಅವಕಾಶವಾದದಿಂದ ಕೂಡಿರ್ತಕ್ಕಂಥ ಈ ಪ್ರದೇಶದಲ್ಲಿ ಮೂಲಸೌಕರ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಬಂದಂತಹ ಸಮಾಜ ಸುಧಾರಕರು ಅಥವಾ ರಾಜಕೀಯ ನಾಯಕರ ಕೊರತೆಯಿಂದಾಗಿ ಈ ಪ್ರದೇಶ ಹಾಗೆ ಉಳ್ಕೊಂಡಿದೆ. ಕೈಗಾರಿಕಾ ಬೆಳವಣಿಗೆಯ ನಿಧಾನಗತಿ. ಇಲ್ಲಿ ಕೈಗಾರಿಕೆಗಳು ಹೇಗಿದೆ ಅಂತ ನೋಡಿದ್ರೆ, ಇಲ್ಲಿ ನಿಧಾನಗತಿಯಲ್ಲಿ ಕೈಗಾರಿಕೆಯ ಬೆಳವಣಿಗೆ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಐತಿಹಾಸಿಕವಾಗಿ ಮುಂಚಿನಿಂದಲೂ ಕೈಗಾರಿಕೆಯ ದೃಷ್ಟಿಯಿಂದ ಅತ್ಯಂತ ಹಿಂದುಳಿರತಕ್ಕಂಥ ಪ್ರದೇಶ ಇದು ಅಂತಲೇ ಹೇಳ್ಬೋದು. ಸ್ವಾತಂತ್ರ್ಯದ ನಂತರ ಭಾರತದ ವಿಭಜನೆಯಿಂದಾಗಿ ಅದರ ವ್ಯಾಪಾರ ಮಾರ್ಗಗಳು ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕವನ್ನು ಕಡಿತಗೊಳಿಸಿದ ಕಾರಣ ಈಶಾನ್ಯದಲ್ಲಿ ಕೈಗಾರಿಕಾ ವಲಯ ಗಂಭೀರ ಹಿನ್ನಡೆಯನ್ನು ಸಾಧಿಸಿದೆ. ಇದೂ ಕೂಡ ನಿಮ್ಮ MCQನಲ್ಲಿ ಹೇಳಿಕೆಗಳನ್ನು ಪರಿಶೀಲಿಸಿ ಅನ್ನೋ MCQಸ್ನಲ್ಲಿ ಖಂಡಿತ ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇದೆ, ಮೈಂಡ್ ಮಾಡ್ಕೋಬೇಕು. ಇದು ಪ್ರತಿಯಾಗಿ ಭಾರತದ ಇತರ ಭಾಗಗಳೊಂದಿಗೆ ಆರ್ಥಿಕ ಏಕೀಕರಣಕ್ಕೆ ಅಡ್ಡಿಯಾಗುತ್ತೆ. ವಿಭಜನೆ ಆದಮೇಲೆ ಬಂಗಾಳದ ವಿಭಜನೆ ಇರ್ಬೋದು, ಪಾಕಿಸ್ತಾನದ ವಿಭಜನೆ ಇರ್ಬೋದು, ವಿಭಜನೆಗಳ ನಂತರ
ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಏನು ತೊಗೊತೀವಿ ಭದ್ರತೆಯ ದೃಷ್ಟಿಯಿಂದ, ಅದರಿಂದಾಗಿ ಇದು ಆರ್ಥಿಕವಾಗಿ ಅತ್ಯಂತ ಹಿಮ್ಮೆಳಕ್ಕೆ ಅಥವಾ ಹಿಂದೆ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಇದಲ್ಲದೆ ಇಲ್ಲಿ ಮತ್ತೊಂದು ಸವಾಲೇನು ಅಂತ ಹೇಳಿದ್ರೆ ಪ್ರಾದೇಶಿಕ ಘರ್ಷಣೆಗಳು, ಐತಿಹಾಸಿಕ ಗಡಿ ವಿವಾದಗಳು ಮತ್ತು ವಿಭಿನ್ನ ಜನಾಂಗೀಯ ಬುಡಕಟ್ಟು ಅಥವಾ ಸಾಂಸ್ಕೃತಿಕ ಸಂಬಂಧಗಳನ್ನು ಆಧರಿಸ್ತಕ್ಕಂತಹ ಈಶಾನ್ಯದಲ್ಲಿ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರ್ತಕ್ಕಂಥ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಘಟನೆಗಳಿವೆ. ಉದಾಹರಣೆಗೆ ಅಸ್ಸಾಂನ ಮಿಜೋರಾಂ ಗಡಿ ವಿವಾದ ಇರ್ಬೋದು. ಹಾಗೂ ಕೆಲವು ದಂಗೆಕೋರ ಗುಂಪುಗಳು ಕೂಡ ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಿರ್ತವೆ. ಕೆಲವು ಗುಂಪುಗಳನ್ನ ನಿಮಗೆ ಏನಾದರೂ ಕೇಳ್ಬೋದು MCQs ಅನ್ನೋ ಕಾರಣಕ್ಕೋಸ್ಕರ ಪಟ್ಟಿ ಮಾಡಿಕೊಡಲಾಗಿದೆ. ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಮತ್ತು ಪೀಪಲ್ಸ್ ಲಿಬರೇಷನ್ ಆರ್ಮಿ, ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಮತ್ತು ಆಲ್ ತ್ರಿಪುರಾ ಟೈಗರ್ಸ್ ಫೋರ್ಸ್ ಅಂತ ATTF ಕೇಳಿರ್ತೀರ ನೀವು ನ್ಯೂಸ್ಗಳಲ್ಲಿ. ಸೊ ಇವ್ರುಗಳು ನಡೆಸ್ತಕ್ಕಂಥ ಹಿಂಸೆ ಮತ್ತು ಬಂಡಾಯ, ಅವರ ದೃಷ್ಟಿಕೋನಗಳು, ಇವುಗಳೆಲ್ಲದರಿಂದಾಗಿ ಇಲ್ಲಿ ಒಂದು ರಾಜಕೀಯ ಸ್ಥಿರತೆ ಸಾಧ್ಯವಾಗದೆ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವ ಕಾರ್ಯವು ಕೂಡ ಹಾಲ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಈಶಾನ್ಯ ಭಾಗದ ರಾಜ್ಯಗಳಿಗೆ ಭಾರತ ಸರ್ಕಾರ ಏನು ಮಾಡೇ ಇಲ್ವಾ, ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೇ ಇಲ್ವಾ, ಅಭಿವೃದ್ಧಿ ನಡೆಸಲಿಕ್ಕೆ ಏನು ಸಾಧ್ಯನೇ ಆಗಿಲ್ವಾ ಅನ್ನೋದಾದರೆ, ಭಾರತ ಸರ್ಕಾರ ತೆಗೆದುಕೊಂಡಂಥ ಕೆಲವು ಉಪಕ್ರಮಗಳನ್ನು ಇನಿಷಿಯೇಟಿವ್ಗಳನ್ನು ಇಲ್ಲಿ ಪಟ್ಟಿ ಮಾಡ್ಬೋದು. 2017ರಿಂದ ಮಿಷನ್ ಆರ್ಗ್ಯಾನಿಕ್ ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದನ್ನು ಈಶಾನ್ಯ ಭಾಗಗಳಲ್ಲಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಈ ಪ್ರದೇಶದಲ್ಲಿ ಸಾವಯವ ಕೃಷಿ, ನಾನು ಆಲ್ರೆಡಿ ಹೇಳಿದೆ, ಮಾಡ್ರನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವರು ಕೃಷಿ ಮಾಡಲ್ಲ. ಇವತ್ತಿಗೂ ಕೂಡ ಪ್ರಾಚೀನ ಪದ್ಧತಿಗಳಲ್ಲೇ ಅವರು ಕೃಷಿಯನ್ನು ಮಾಡ್ತಿದ್ದಾರೆ ಅಂತ. ಸೊ ಅಲ್ಲಿ ಸಾವಯವ ಕೃಷಿ ಆಲ್ರೆಡಿ ಇರೋದರಿಂದ ಅದನ್ನು ಉತ್ತೇಜನ ಮಾಡ್ತಕ್ಕಂಥ ಗುರಿಯನ್ನು ಈ ಮಿಷನ್ ಹೊಂದಿದ್ದು, ಇದು ಕ್ಲಸ್ಟರ್ ಆಧಾರಿತ ವಿಧಾನದೊಂದಿಗೆ ಸಾಂಪ್ರದಾಯಿಕ ಜೀವನಾಧಾರ ಶೈಲಿಯ ಕೃಷಿಯನ್ನು ಬದಲಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ. ಅಂದರೆ ಅವರು ಹಳೆಯ ಪದ್ಧತಿಯಲ್ಲೇ ಇಂದಿನ ಯುಗಕ್ಕೆ ಬೇಕಾದಂತಹ ಸಾವಯವ ಕೃಷಿಯ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆ ಜನರಿಗೆ ಪ್ರಯೋಜನವನ್ನು ಮಿಷನ್ ಆರ್ಗ್ಯಾನಿಕ್ ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಯೋಜನೆಯ ಮೂಲಕ ಅಥವಾ ಆ ಮಿಷನ್ನ ಮೂಲಕ ಇಲ್ಲಿ ಪ್ರಗತಿಗೆ ನಾಂದಿ ಹಾಡಲಾಗಿದೆ ಅಂತ ಹೇಳ್ಬೋದು. ಮತ್ತು ಬೀಜಗಳು ಮತ್ತು ನೆಟ್ಟ ವಸ್ತುಗಳ ಉಪಮಿಷನ್ ಅಂತ ಹೇಳ್ತಾರೆ. ಇದು ಹೆಚ್ಚಿನ ಇಳುವರಿ ನೀಡುವ ಬೀಜಗಳ ಲಭ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥ ಒಂದು ಇನಿಷಿಯೇಟಿವ್. ಈ ಇನಿಷಿಯೇಟಿವ್ ಮೂಲಕ 2022ರ ವೇಳೆಗೆ ಇಲ್ಲಿನ ರೈತರ ಆದಾಯವನ್ನು 2 ಪಟ್ಟು ಹೆಚ್ಚಿಸುವ ಒಂದು ಗುರಿಯನ್ನು ಸರ್ಕಾರ ಹೊಂದಿತ್ತು. ಕೃಷಿ ವಿಜ್ಞಾನ ಕೇಂದ್ರಗಳು, ಸಮಗ್ರ ಕೃಷಿ ವ್ಯವಸ್ಥೆಗಳು ಇತ್ಯಾದಿಗಳಂತಹ ಇತರ ಬೆಂಬಲ ಕಾರ್ಯಕ್ರಮದೊಂದಿಗೆ ಈ ಯೋಜನೆಯನ್ನು ನಡೆಸಲಾಗ್ತಾ ಇದೆ. 2027ರ ರಿಸಲ್ಟ್ ಏನಾಗುತ್ತೆ ನಾವು ಕಾದು ನೋಡಬೇಕು. ಮತ್ತೊಂದು ಇನಿಷಿಯೇಟಿವ್ ಅಂತ ಹೇಳಿದ್ರೆ ಈಶಾನ್ಯ ವಿಶೇಷ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ. ಇಲ್ಲಿ ವಿದ್ಯುತ್ ಸಂಪರ್ಕ ಮತ್ತು ನೀರು ಪೂರೈಕೆಗಾಗಿ ಸಂಬಂಧಿಸಿದಂತಹ ಭೌತಿಕ ಮೂಲಸೌಕರ್ಯ ಹಾಗೂ ಆರೋಗ್ಯ ಮೂಲಸೌಕರ್ಯದ ರೂಪದಲ್ಲಿ ಸಾಮಾಜಿಕ ಮೂಲಸೌಕರ್ಯವನ್ನು ಹೆಚ್ಚಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಇದ್ರ ಬಗ್ಗೆಯೂ ಕೂಡ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಬರುತ್ತವೆ. ಈಶಾನ್ಯ ಕೌನ್ಸಿಲ್ NEC ಅಂತ ಹೇಳ್ತಾರೆ. ಇದು 1971ರ ಈಶಾನ್ಯ ಕೌನ್ಸಿಲ್ ಆ್ಯಕ್ಟ್ ಅಡಿಯಲ್ಲಿ ರಚಿತವಾದಂತಹ ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು, ಇಲ್ಲಿ ಎಲ್ಲ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಇದರ ಸದಸ್ಯರಾಗಿರ್ತಾರೆ. ಅಂದರೆ ಈಸ್ಟರ್ನ್ ರೀಜನ್ಸ್ದು. ಇದರ ಅಧ್ಯಕ್ಷರು ಕೇಂದ್ರ ಗೃಹ ಸಚಿವರಾಗಿರ್ತಾರೆ. ಉಪಾಧ್ಯಕ್ಷರಾಗಿ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವರು, ಆ ಸಚಿವಾಲಯದ ಸಚಿವರು ಇದರ ಉಪಾಧ್ಯಕ್ಷರಾಗಿರ್ತಾರೆ. ಮತ್ತು ಇಲ್ಲಿ ನಡ್ತಕ್ಕಂಥ ಗಲಾಟೆಗಳು ಮತ್ತು ಬುಡಕಟ್ಟು ಜನಗಳೊಂದಿಗೆ ಶಾಂತಿಯುತ ಪ್ರಯತ್ನಗಳನ್ನು ಕೂಡ ಮಾಡ್ತಕ್ಕಂಥ ಇನಿಷಿಯೇಟಿವ್ನ ತೆಗೆದುಕೊಂಡಿದೆ ಸರ್ಕಾರ. ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ ಬುಡಕಟ್ಟು ಗುಂಪುಗಳು ಮತ್ತು ಪ್ರದೇಶದ ಇತರ ನಿವಾಸಿಗಳ ಬೇಡಿಕೆಗಳನ್ನು ಸರಿಹೊಂದಿಸುವ ಸಲುವಾಗಿ ಭಾರತ ಸರ್ಕಾರ ಅತ್ಯುತ್ತಮವಾಗಿ ಪ್ರಯತ್ನಪಟ್ಟಿದೆ. ಫಲಿತಾಂಶವಾಗಿ ನಾಗಾಲ್ಯಾಂಡ್ ಶಾಂತಿ ಒಪ್ಪಂದ ಮತ್ತು ಬೋಡೋ ಶಾಂತಿ ಒಪ್ಪಂದದ ರೂಪದಲ್ಲಿ
ಈ ಪ್ರತಿಫಲ ಸಿಗ್ತಾ ಇದೆ ರಿಸಲ್ಟ್ ರೂಪದಲ್ಲಿ. ಈ ಪ್ರದೇಶದಲ್ಲಿ ಹಿಂಸಾಚಾರ ಮತ್ತು ದಂಗೆ ಕಡಿಮೆಯಾಗಿದೆ ಅಂತ ಹೇಳ್ಬೋದು ಇದರಿಂದಾಗಿ. ಮತ್ತು ಮಿಜೋ ಬಂಡಾಯ, ಬ್ರೂ ಅಥವಾ ರಿಯಾಂಗ್ ಪುನರ್ವಸತಿ ಇವೆಲ್ಲ ಉಪಕ್ರಮಗಳನ್ನು ಈ ನಿಟ್ಟಿನಲ್ಲಿ ಅಂದರೆ ಶಾಂತಿ ಪ್ರಯತ್ನದ ನಿಟ್ಟಿನಲ್ಲಿ ತೆಗೆದುಕೊಳ್ಳಾಯಿತು. ಇವು ಕೂಡ ಉತ್ತಮ ಪ್ರಯತ್ನಗಳಾಗಿದ್ದು ಅತ್ಯುತ್ತಮ ಫಲಿತಾಂಶವನ್ನು ನೀಡಿವೆ. ಇನ್ನು ಸಂಪರ್ಕ ಯೋಜನೆಗಳು ಅದರ ಬಗ್ಗೆ ಏನು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರದೇಶಕ್ಕೆ ಪರ್ಯಾಯ ಮಾರ್ಗಗಳನ್ನು ರಚಿಸಲಿಕ್ಕೋಸ್ಕರ ಈ ನಾವು ಕೋಳಿ ಕುತ್ತಿಗೆ ಅಂತ ಏನು ಹೇಳ್ತೀವಿ ಆ ಒಂದು ಭೂಭಾಗದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುವ ಸಲುವಾಗಿ ಭಾರತ ಸರ್ಕಾರ ಆಗ್ನೇಯ ಏಷ್ಯಾದ ಮೂಲಕ ಹೆಚ್ಚುವರಿ ಮಾರ್ಗಗಳನ್ನು ಯೋಜನೆ ಮಾಡಿದೆ. ಆಗ್ನೇಯ ಏಷ್ಯಾದ ಮೂಲಕ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇನ್ನೊಂದು ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಹಲ್ದಿಯಾ ಬಂದರನ್ನು ಮ್ಯಾನ್ಮಾರ್ ಮೂಲಕ ಮಿಜೋರಾಂಗೆ ಸಂಪರ್ಕ ಕಲ್ಪಿಸುವ ಬೃಹತ್ ಸಂಪರ್ಕ ಯೋಜನೆಯಾಗಿದೆ. ಇದ್ರ ಬಗ್ಗೆ ಕೂಡ ಖಂಡಿತ ಪ್ರಶ್ನೆ ಬರುತ್ತೆ. ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅಂತ, ಇದು ಹಲ್ದಿಯಾ ಬಂದರನ್ನು ಮ್ಯಾನ್ಮಾರ್ ಮೂಲಕ ಮಿಜೋರಾಂಗೆ ಸಂಪರ್ಕ ಕಲ್ಪಿಸುವ ಯೋಜನೆ. ಈ ಮಾರ್ಗವನ್ನು ಹಲ್ದಿಯಾದಿಂದ ಮ್ಯಾನ್ಮಾರ್ ಸಿಟ್ಟೆ ಬಂದರಿಗೆ ಸಮುದ್ರ ಪ್ರಯಾಣವನ್ನು ಕಲ್ಪಿಸುತ್ತೆ. ಈ ಸಿಟ್ಟೆಯು ಒಳನಾಡಿನ ಜಲ ಸಾರಿಗೆ ಮತ್ತು ಹೆದ್ದಾರಿಯ ಸಂಯೋಜನೆಯ ಮೂಲಕ ಮಿಜೋರಾಂನ ಲಾಂಗ್ ತಾಯ್ ಅಂತಕ್ಕಂಥ ಒಂದು ಪ್ಲೇಸಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಮತ್ತೊಂದು ಇನಿಷಿಯೇಟಿವ್ ಏನಂತ ಹೇಳಿದ್ರೆ, ಬಾಂಗ್ಲಾದೇಶ, ಚೀನಾ, ಭಾರತ, ಮ್ಯಾನ್ಮಾರ್ ಕಾರಿಡಾರ್, BCIM ಕಾರಿಡಾರ್ ಅಂತ ಹೇಳ್ತಾರೆ ಇದನ್ನು. ಇದೊಂದು ಇನಿಷಿಯೇಟಿವ್ ಭಾರತ ಸರ್ಕಾರದಿಂದ. ಈ ಮಾರ್ಗದಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ ಎರಡಕ್ಕೂ ಲಾಭದಾಯಕವಾಗಿರ್ತಕ್ಕಂತಹ ಚೀನಾ ಮತ್ತು ಭಾರತದ ನಡುವಿನ ಆರ್ಥಿಕ ಸಂಪರ್ಕವನ್ನು ಹೆಚ್ಚಿಸುವ ಸಲುವಾಗಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತಾರೆ, BRI ಅಂತ. ಇದರ ಭಾಗವಾಗಿ ಚೀನಾ ಪ್ರಸ್ತಾಪ ಮಾಡಿರ್ತಕ್ಕಂಥ ಕಲ್ಕತ್ತಾದಿಂದ ಕುನ್ಮಿಂಗ್ ಬುಲೆಟ್ ಟ್ರೈನ್ K2K ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಇದನ್ನು. ಈ ಯೋಜನೆಗಳಿಗೆ ಚೀನಾ ಉತ್ಸಾಹ ತೋರಿಸಿದ್ರು. ಭಾರತ ಇನ್ನೂ ಅದಕ್ಕೆ ಒಪ್ಕೊಂಡಿಲ್ಲ ಅಥವಾ ಆ ನಿಟ್ಟಿನಲ್ಲಿ ಯೋಚನೆ ಏನೂ ಮಾಡ್ತಿಲ್ಲ ಅಂತ ಹೇಳ್ತಾ ಇದೆ. ಆದರೂ ಭಾರತ ಈ ಅವಕಾಶವನ್ನು ಕ್ಲೋಸ್ ಏನು ಮಾಡಿಲ್ಲ, ಓಪನ್ ಆಗೇ ಇಟ್ಟಿದೆ, ಬಟ್ ಇನ್ನೂ ನಿರ್ಧಾರ ಮಾಡಿಲ್ಲ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಇನಿಷಿಯೇಟಿವ್ ರಾಷ್ಟ್ರೀಯ ಬಿದಿರು ಮಿಷನ್. ಈ ಬಿದಿರು ಮಿಷನ್ ಪ್ರಾದೇಶಿಕವಾಗಿ ವಿಭಿನ್ನವಾದ ಕಾರ್ಯತಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಬಿದಿರು ವಲಯದ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜನ ಮಾಡಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ಮಿಷನ್ ಅವಕಾಶ ಕಲ್ಪಿಸುತ್ತೆ. ಈ ಬಿದಿರು ಕೃಷಿ ಮತ್ತು ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸುವಂಥದ್ದು ಇದರ ಉದ್ದೇಶ. ಈಶಾನ್ಯ ಅಭಿವೃದ್ಧಿಗಾಗಿ ಇತ್ತೀಚಿನ ಸರ್ಕಾರದ ಉಪಕ್ರಮಗಳು ಏನೇನಿದೆ, ಇತ್ತೀಚೆಗೆ ಮೋದಿ ಗೌರ್ಮೆಂಟ್ ಅವರು ತಗೊಂಡಿರ್ತಕ್ಕಂಥ ಉಪಕ್ರಮಗಳೇನೇನಿದೆ ಅದರ ಪಟ್ಟಿ ಇದು. ಮೂಲಸೌಕರ್ಯದ ಬಗ್ಗೆ ಭಾರತ್ ಮಾಲಾ ಪರಿಯೋಜನಾ ಅಂತಕ್ಕಂಥ ಒಂದು ಯೋಜನೆ. ಇನ್ನೊಂದು ಪ್ರಾದೇಶಿಕ ಸಂಪರ್ಕ ಯೋಜನೆ, RCS ಉಡಾನ್ ಅಂತ ಹೇಳ್ತಾರೆ. ಇನ್ನೊಂದು ಸಂಪರ್ಕಕ್ಕೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್, ನಾನು ಆಲ್ರೆಡಿ ಹೇಳಿದೆ ಇದ್ರ ಬಗ್ಗೆ. ಭಾರತ, ಮ್ಯಾನ್ಮಾರ್, ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿ ಯೋಜನೆ, ಇದ್ರ ಬಗ್ಗೆನೂ ಹೇಳಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಸ್ವದೇಶ್ ದರ್ಶನ್ ಯೋಜನೆ ಅಂತಕ್ಕಂಥದ್ದು. ಇತರೆ ಡಿಜಿಟಲ್ ನಾರ್ತ್ ಈಸ್ಟ್ ಮಿಷನ್ ಅಂತ ಈ ವರ್ಷ ತಗೊಂಡಿರುವಂಥದ್ದು ಒಂದು ಇನಿಷಿಯೇಟಿವ್ ಆ್ಯಕ್ಚುಲಿ ಇದು. ಹಾಗೆ ರಾಷ್ಟ್ರೀಯ ಬಿದಿರು ಮಿಷನ್ ಕೂಡ ಈ ವರ್ಷ ತೆಗೆದುಕೊಂಡಿರ್ತಕ್ಕಂಥ ಇನಿಷಿಯೇಟಿವ್ ಇದು. ಈ ಲಿಸ್ಟನ್ನು ನಾನು ಪ್ರತ್ಯೇಕವಾಗಿ ನಿಮಗೆ ಏನಕ್ಕೆ MCQs ದೃಷ್ಟಿಯಿಂದ ಮಾಡಿಕೊಟ್ಟಾಗಿದ್ದೀನಿ. ಹಾಗಾದರೆ ಇಷ್ಟೆಲ್ಲ ಇನಿಷಿಯೇಟಿವ್ ತೊಗೊಂಡಿದ್ರೆ ಸಾಕ, ಎಲ್ಲ ನಿಟ್ಟಿನಲ್ಲೂ ಭಾರತ ಪ್ರಯತ್ನ ಪಡ್ತಾ ಇದೆಯಾ ಭಾರತ ಸರ್ಕಾರ ಅಂತ ಹೇಳಿದ್ರೆ ಇಲ್ಲ. ಕೆಲವೊಂದು ವಿಷಯಗಳನ್ನ ನಾವು ಮತ್ತಷ್ಟು ಗಮನ ಹರಿಸಬೇಕು. ಭಾರತ ಸರ್ಕಾರ ಆ್ಯಕ್ಟ್ ಈಸ್ಟ್ ನೀತಿ ಏನಿದೆ ಅದರ ಸಮಗ್ರ ಅನುಷ್ಠಾನವನ್ನು ಈಶಾನ್ಯದಲ್ಲಿ ದೀರ್ಘಾವಧಿಯ ಬೆಳವಣಿಗೆಗೆ ವಿಶೇಷವಾಗಿ ಮುಖ್ಯವಾಗಿದೆ, ಅಂದರೆ ಲಾಂಗ್ ಟರ್ಮ್ ಡೆವಲಪ್ಮೆಂಟಿಗೆ. ಹಾಗಾಗಿ ಅದರ ಅನುಷ್ಠಾನಗಳ ಕಾರ್ಯಸೂಚಿಯನ್ನು ತಯಾರಿಸಬೇಕು ಮತ್ತು ಅದರಲ್ಲಿ ಸಕ್ರಿಯವಾಗಿ ರಾಜ್ಯ ಸರ್ಕಾರಗಳು ಭಾಗವಹಿಸುವಂತೆ ಸಿದ್ಧಪಡಿಸಬೇಕು. ಈ ಪ್ರದೇಶವನ್ನು ಆದ್ಯತೆಯ ಹೂಡಿಕೆಯ ಸ್ಥಳವಾಗಿ ಮಾಡಬೇಕು. ಅದಕ್ಕೋಸ್ಕರ ಒಂದು ಫ್ರೇಮ್ವರ್ಕನ್ನು ರೆಡಿ ಮಾಡಬೇಕು. ಸೀಮಿತ ಉದ್ಯಮಶೀಲತೆಯ ನೆಲೆಯನ್ನಾಗಿ ಸುಧಾರಿಸಬೇಕು ಅಂತ ಹೇಳಿದ್ರೆ
ಸ್ಥಳೀಯ ಉದ್ಯಮಗಳಿಗೆ ಪ್ರಮುಖ ಸಾಮರ್ಥ್ಯ ನಿರ್ಮಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಮತ್ತು ಅವರಿಗೆ ಉತ್ತೇಜನವನ್ನು ನೀಡಬೇಕು. ಈಶಾನ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶ ಅಂತ ಹೇಳಿದ್ರೆ ನಾವು ಆಗಲೇ ಡಿಸ್ಕಸ್ ಮಾಡಿದಂತೆ ಟೂರಿಸಂ, ಪ್ರವಾಸೋದ್ಯಮ. ಹಾಗಾಗಿ ಪ್ರದೇಶವನ್ನು ಈ ಪ್ರವಾಸೋದ್ಯಮದ ಮುಖ್ಯವಾಹಿನಿಯ ಅಭಿವೃದ್ಧಿಗೆ ಚಾನಲೈಸ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಇದೇ ಅಂಕಣದಲ್ಲಿ ಇನ್ನು ಹೆಚ್ಚುವರಿ ಮಾಹಿತಿ ಅಂದರೆ ಆರ್ಟಿಕಲ್ಗೆ ಪೂರಕವಾಗಿ ಮಾಹಿತಿ ಏನು ಬೇಕು, ನಿಮ್ಮ MCQ ಪ್ರಶ್ನೆಗಳಿಗೆ ಅನುಕೂಲವಾಗಿ ಯಾತಕ್ಕೆ ಈಶಾನ್ಯ ಭಾರತದ 7 ಸಹೋದರಿಯರು ಅಂತ ಹೇಳ್ತಾರೆ ಇದನ್ನು ಅಂತ ಹೇಳಿದ್ರೆ, ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾ ಇಷ್ಟು ರಾಜ್ಯಗಳನ್ನು 7 ಸಿಸ್ಟರ್ಸ್ ಅಂತ ಹೇಳ್ತಾರೆ. ಸಿಕ್ಕಿಂ ಕೂಡ ಈಶಾನ್ಯದ ಭಾಗವಾಗಿದೆ. ಆದರೆ 7 ಸಿಸ್ಟರ್ಸ್ನಲ್ಲಿ ಸಿಕ್ಕಿಂ ಅನ್ನು ಸೇರಿಸಲಾಗಿಲ್ಲ. ಯಾಕಂತ ಹೇಳಿದ್ರೆ ಇತರ 7 ರಾಜ್ಯಗಳು ಒಂದು ಪಕ್ಕ ಇದ್ದರೆ ಸಿಕ್ಕಿಂ ಮತ್ತೊಂದು ನೆರೆಯ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಆ ಕಡೆಗಿದೆ. ಅದು ಆ್ಯಕ್ಚುಲಿ ಇದನ್ನು ಸಿಲಿಗುರಿ ಕಾರಿಡಾರ್ನಿಂದ ವಿಂಗಡಿಸಲಾಗಿದೆ. ಸಿಕ್ಕಿಮನ್ನು 7 ಸಿಸ್ಟರ್ಸ್ನ ಸಹೋದರ, ಬ್ರದರ್ ಅಂತ ಕರೀತಾರೆ. ಇದ್ರ ಬಗ್ಗೆ ಖಂಡಿತ ಪ್ರಶ್ನೆಗಳು ಬರ್ಬೋದು, ಮೈಂಡ್ ಮಾಡ್ಕೊಳ್ಳಿ. ಸಿಲಿಗುರಿ ಕಾರಿಡಾರ್ ಅಂದರೆ ಏನು? ಭಾರತದ ಈಶಾನ್ಯವನ್ನು ಭಾರತದ ಉಳಿದ ಭಾಗಗಳಿಗಿಂತ ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಈ ಸಿಲಿಗುರಿ ಕಾರಿಡಾರ್. ಅದರ ಮೂಲಕನೇ ಹೋಗಬೇಕು, 7 ಸಿಸ್ಟರ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಚಿಕನ್ ನೆಕ್ ಅಂತ ಕೂಡ ಕರೀತಾರೆ. ಇದು ಸುಮಾರು 200 ಕಿಲೋಮೀಟರ್ ಉದ್ದ ಮತ್ತು 60 ಕಿಲೋಮೀಟರ್ ಅಗಲ ಇದೆ. ಇದು ಕೇವಲ 17 ಕಿಲೋಮೀಟರ್ ಅಗಲ, ಅತ್ಯಂತ ಕಿರಿದಾದಂತಹ ಒಂದು ಭೂಭಾಗ ಅಂತ ಹೇಳ್ಬೋದು. ಇಲ್ಲಿ ಈ ಕಾರಿಡಾರ್ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್, ಜಲ್ಪೈಗುರಿ, ತೇರಾಯ್ ಪ್ರದೇಶಗಳಿಂದ ಈಶಾನ್ಯದ ಕಡೆಗೆ ವಿಸ್ತರಿಸಲ್ಪಟ್ಟಿದೆ. ಈ ಪ್ರದೇಶವು ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅಸ್ಸಾಂ, ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶಗಳಿಗೆ ವ್ಯಾಪಾರ, ವಾಣಿಜ್ಯ ಮತ್ತು ಪ್ರವಾಸೋದ್ಯಮಕ್ಕೆ ಮುಖ್ಯವಾಗಿರ್ತಕ್ಕಂತಹ ಭೂಭಾಗವಾಗಿದೆ. ಈಶಾನ್ಯ ಮತ್ತು ದೇಶದ ಉಳಿದ ಭಾಗಗಳ ನಡುವಿನ ಎಲ್ಲ ಭೂ ವ್ಯಾಪಾರವು ಈ ಕಾರಿಡಾರ್ ಮೂಲಕನೇ, ಅಂದರೆ ಈ ಸಿಲಿಗುರಿ ಕಾರಿಡಾರ್ ಮೂಲಕನೇ ನಡೆಯುತ್ತೆ. ಕೆಲವು ಪ್ರಸಿದ್ಧ ಪ್ರವಾಸೋದ್ಯಮ ತಾಣಗಳು ಯಾವ್ಯಾವುದು ಈ ಭಾಗದಲ್ಲಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಒಂದು ಕೊಂಬಿನ ಗೆಂಡಾಮೃಗಗಳಿಗೆ ಇದು ಹೆಸರುವಾಸಿಯಾಗಿದೆ. ಅಸ್ಸಾಂನ ದಿಬ್ರು ಸೈಕೋವಾ, ಅರುಣಾಚಲ ಪ್ರದೇಶದ ನಾಮ್ಧಾಪಾ ಅಂತಕ್ಕಂಥದ್ದು. ಇದು ನಿಮ್ಮ MCQs ಅಥವಾ ಕರೆಂಟ್ GKಯ ಸಲುವಾಗಿ. ಫ್ರೆಂಡ್ಸ್, ಇವಾಗ ಈ ತರಗತಿಯಲ್ಲಿ ದ ಹಿಂದೂ ಪತ್ರಿಕೆಯ ಒಂದು ಸಂಪಾದಕೀಯವನ್ನು ಅವಲೋಕನ ಮಾಡಲಾಯಿತು. ನಾನು ಇದೇ ದಿನ ತರಗತಿಯಲ್ಲಿ ಮತ್ತೊಂದು ಇಂಗ್ಲೀಷಿಗೆ ಕುರಿತಾದಂತಹ, ನಿಮಗೆ ಕನ್ನಡದಲ್ಲಿ ಕಲಿಯುವವರಿಗೆ ಮುಖ್ಯವಾಗಿ ಇಂಗ್ಲೀಷ್ ಕೂಡ ಚಿರಪರಿಚಿತವಾಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿದಿನದ ತರಗತಿಯಲ್ಲಿ ಇಂಗ್ಲೀಷ್ನ ಯಾವುದಾದರೂ ಒಂದು ರೂಪದ ನಿಮ್ಮ ಕಲಿಕೆಗೆ ಹೆಚ್ಚು ಅನುಕೂಲವಾಗ್ತಕ್ಕಂತಹ ಕೆಲವು ಇನ್ಫಾರ್ಮೇಷನ್ಸ್ನ ನಾನು ಕೊಡ್ತೀನಿ. ಈ ದಿನ ಕನ್ಫ್ಯೂಸಿಂಗ್ ವರ್ಡ್ಸ್ ಬಗ್ಗೆ ಒಂದು 5-6 ವರ್ಡ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಫ್ಲಿಕ್ಟ್ ಮತ್ತು ಇನ್ಫ್ಲಿಕ್ಟ್. ಅಫ್ಲಿಕ್ಟ್ ಅಂದ್ರೇನು, ಇನ್ಫ್ಲಿಕ್ಟ್ ಅಂದ್ರೇನು? ಅಫ್ಲಿಕ್ಟ್ ಅಂತ ಹೇಳಿದ್ರೆ ಹಿಂಸಿಸು. ಇಟ್ ಮೀನ್ಸ್ ಗಿವ್ ಪೇಯ್ನ್ ಆರ್ ಗ್ರೀಫ್ ಟು ಅದರ್ಸ್. ನೋವು ಅಥವಾ ದುಃಖವನ್ನು ಕೊಡು ಅನ್ನೋ ಅರ್ಥ ಬರುತ್ತೆ ಅಫ್ಲಿಕ್ಟ್ಗೆ. ಇನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಹೇರು, ಉಂಟು ಮಾಡು ಅನ್ನೋ ಅರ್ಥ ಬರುತ್ತೆ. ಒಂದು ಕೊಡು ಮತ್ತು ಇನ್ನೊಂದು ಉಂಟು ಮಾಡು, ಹೇರು, ಏನು ಅಂತ ತುಂಬ ಡಿಫ್ರೆನ್ಸ್ ಏನು ಇಲ್ವಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಯಾವುದನ್ನು ಹೇಗೆ ಎಲ್ಲಿ ಯೂಸ್ ಮಾಡಬೇಕು ಅನ್ನೋವಂಥದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಸೆಂಟೆನ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಫ್ಲಿಕ್ಟ್ ಅಂತ ಹೇಳಿದ್ರೆ, ಇಂಪೆಟಿಗೋ ಇಸ್ ಎ ಸ್ಕಿನ್ ಇನ್ಫೆಕ್ಷನ್ ದಟ್ ಟೆಂಡ್ಸ್ ಪ್ರೈಮರ್ಲಿ ಟು ಅಫ್ಲಿಕ್ಟ್ ಚಿಲ್ಡ್ರನ್. ಇಂಪೆಟಿಗೋ ಅಂತಕ್ಕಂಥದ್ದು ಒಂದು ಸ್ಕಿನ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ಪ್ರಾಥಮಿಕವಾಗಿ ಅದು ಯಾವುದ್ರಿಗೆ, ಚಿಕ್ಕ ಮಕ್ಕಳಿಗೆ ಹಿಂಸಿಸುತ್ತೆ. ಇದರ ಮೂಲಕ ಈ ಅಫ್ಲಿಕ್ಟ್ ಅಂದರೆ ಯಾರಿಗೆ ಅಫ್ಲಿಕ್ಟ್ ಆಗುತ್ತೆ ಅನ್ನೋವಂಥದ್ದು ಅರ್ಥ ಬರುತ್ತೆ. ಇನ್ನು ಇನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಅಹಿತಕರ, ಇಷ್ಟ ಆಗದೆ ಇರೋವಂಥದ್ದನ್ನು ಇನ್ನೊಬ್ಬರ ಮೇಲೆ ಹೇರುವಂಥದ್ದು. ಅದಕ್ಕೆ ಏನು ಎಕ್ಸಾಂಪಲ್, ದೇ ಕೆನಾಟ್ ಡಿಸ್ಟ್ರಾಯ್ ದ ಸ್ಟ್ರಾಂಗ್ ಬಟ್ ದೇ ಕ್ಯಾನ್ ಇನ್ಫ್ಲಿಕ್ಟ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್. ನೀನು ಮಾಡೋದ್ರಿಂದ ನಾನೇನು ಸತ್ತೋಗಲ್ಲ, ದೇವ್ರು ಇರೋವರೆಗೂ ನೀನೇನು ಮಾಡೋಕ್ಕಾಗಲ್ಲ ನನ್ನನ್ನು ಅಂತ ನಾವು ಹೇಳ್ತೀವಲ್ಲ,
ಅದು ಹೇಳೋದು ನಿಜ ಆದರೂ ಕೂಡ ನಮ್ಮ ಆ ದಿನದ ಮನಸ್ಥಿತಿ, ಕಾರ್ಯಕ್ರಮಗಳು ಅಥವಾ ನಮ್ಮ ಕಾರ್ಯಗತಿ ಬೇರೆಯವರಿಂದ ಡಿಸ್ಟರ್ಬ್ ಆಗೋದಂತೂ ನಿಜ ಅಲ್ವಾ? ಸೊ ಅದನ್ನು ನಾವು ದೇ ಇನ್ಫ್ಲಿಕ್ಟಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಬೇರೆಯವ್ರು ನಮ್ಮನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬಟ್ ದೇ ಕ್ಯಾನ್ ಇನ್ಫ್ಲಿಕ್ಟ್ ಆರ್ ಮೇಕ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಅಂತ ಹೇಳುವಾಗ ಹೇಳ್ಬೋದು. ಇನ್ನು ಮತ್ತೊಂದು ಅಲ್ಯೂಡ್ ಆ್ಯಂಡ್ ಎಲ್ಯೂಡ್ ಅಂತ. ಅಲ್ಯೂಡ್ ಅಂದರೆ ಇಟ್ ಮೀನ್ಸ್ ರೆಫರ್ಸ್ ಟು ಆ್ಯನ್ ಇಂಡೈರೆಕ್ಟ್ ವೇ, ಪರೋಕ್ಷ ರೀತಿಯಲ್ಲಿ ಯಾವುದನ್ನು ಉಲ್ಲೇಖಿಸಿ ಹೇಳುವಾಗ ನಾವು ಅಲ್ಯೂಡ್ ಅಂತ ಹೇಳ್ಬೋದು. ಅದಕ್ಕೊಂದು ಎಕ್ಸಾಂಪಲ್, ಐ ಡಿಡ್ ನಾಟ್ ಅಲ್ಯೂಡ್ ಟು ಎನಿಬಡಿ ಆರ್ ಎನಿಥಿಂಗ್. ನಾನು ಯಾರಿಗೂ ಯಾವುದನ್ನು ಪರೋಕ್ಷವಾಗಿ ಹೇಳಲ್ಲ, ನಾನು ನೇರವಾಗಿ ಹೇಳ್ತೀನಿ ಅಂತ ಹೇಳುವಾಗ ನಾವು ಹೇಳ್ಬೋದು. ಹಾಗಾದರೆ ಎಲ್ಯೂಡ್ ಅಂದರೆ ಏನು? ಎಲ್ಯೂಡ್ ಅಂದರೆ ಚತುರತೆಯಿಂದ, ಚಾಣಾಕ್ಷತೆಯಿಂದ ಒಂದು ಕಷ್ಟಕರ ಪರಿಸ್ಥಿತಿಯಿಂದ ಅಥವಾ ಆ ಒಂದು ಪರಿಸ್ಥಿತಿಯಿಂದ ಪಾರಾಗುವಂಥದ್ದು. ಎಕ್ಸಾಂಪಲ್ ಸೆಂಟೆನ್ಸ್ ಏನು ಮಾಡ್ಬೋದು? ದ ಫಾಕ್ಸ್ ಎಲ್ಯೂಡ್ ದ ಡಾಗ್. ನರಿ ನಾಯಿಯಿಂದ ಚತುರತೆಯಿಂದ ತಪ್ಪಿಸ್ಕೊಂತು ಅಂತ ಹೇಳುವಾಗ ಹೇಳ್ಬೋದು. ಮುಂದಿನ ವರ್ಡ್ ಬ್ಲ್ಯಾಟೆಂಟ್ ಆ್ಯಂಡ್ ಫ್ಲಾಗ್ರೆಂಟ್. ಬ್ಲ್ಯಾಟೆಂಟ್ ಅಂತ ಹೇಳಿದ್ರೆ ಗ್ಲೇರಿಂಗ್ಲಿ ಆಬ್ವಿಯಸ್, ಕಣ್ಣಿಗೆ ರಾಚೋಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀವಲ್ಲ, ಅದನ್ನು ಬ್ಲ್ಯಾಟೆಂಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಅದಕ್ಕೆ, ಇಟ್ ವಾಸ್ ಎ ಬ್ಲ್ಯಾಟೆಂಟ್ ಲೈ. ಇದು ಕಣ್ಣಿಗೆ ಕಾಣಿಸ್ತಾ ಇದೆ, ರಾಚ್ತಾ ಇದೆ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳುವಾಗ ಬ್ಲ್ಯಾಟೆಂಟ್ ಐ ಹೇಳ್ಬೋದು. ಫ್ಲಾಗ್ರೆಂಟ್ ಅಂದರೆ ಬಹಿರಂಗವಾಗಿ ಅಥವಾ ಅತಿರೇಕದ ಆಕ್ರಮಣವಾಗಿ, ಬಹಿರಂಗವಾಗಿ ಕಣ್ಣು ಕಾಣೋ ರೀತಿಯಲ್ಲಿ ಅಥವಾ ಎಫೆನ್ಸಿವ್ ಆಗಿ ಹೇಳೋವಂಥದ್ದು. ಇದಕ್ಕೆ ಎಕ್ಸಾಂಪಲ್, ಟೆಲಿಂಗ್ ದ ಸ್ಟೋರಿ ವಾಸ್ ಎ ಫ್ಲಾಗ್ರೆಂಟ್ ಬ್ರೀಚ್ ಆಫ್ ಟ್ರಸ್ಟ್. ಅವನ ಬಗ್ಗೆ ಹೇಳಿದ್ದು, ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ಟ್ರಸ್ಟ್ ಏನಿತ್ತು ಅದನ್ನು ಬಹಿರಂಗವಾಗಿ ಹೇಳಿದ್ರಿಂದ ಅದು ಬ್ರೀಚ್ ಆಯಿತು ಅಂತ ಹೇಳುವಾಗ. ಬೇಕಿರಲಿಲ್ಲ ಆದರೆ ಅಫೆನ್ಸಿವ್ ಆಗಿ ಹೇಳ್ದ ಅವನು ಎಲ್ಲರ ಮುಂದೆ ಅಂತ ಹೇಳುವಾಗ ನಾವು ಈ ಫ್ಲಾಗ್ರೆಂಟನ್ನು ಹೇಳ್ಬೋದು. ಮುಂದಿನ ವರ್ಡ್ಸ್ ಬಜಾರ್ ಆ್ಯಂಡ್ ಬಿಜೈರ್. ಎರಡೂ ಅದೇ ಅರ್ಥ ಬರುತ್ತೆ. ಬಜಾರ್ ಬಂದು ಮಾರ್ಕೆಟ್, ಪ್ರೊನೌನ್ಸಿಯೇಷನ್ ಸೇಮ್ ಬರುತ್ತೆ. ಬಿಜೈರ್ ಅಂತ ಹೇಳಿದ್ರೆ ವಿಲಕ್ಷಣ ಅಥವಾ ವಿಚಿತ್ರ. ಬಜಾರ್ದು ಗೊತ್ತಿದೆ ನಿಮಗೆ, ದ ಬಜಾರ್ ವಾಸ್ ಅ ಕೆಲಾಡಿಸ್ಕೋಪ್ ಆಫ್ ಸ್ಟ್ರ್ಯಾಂಡ್ಸ್, ಸ್ಟ್ರೈಟ್ ಆ್ಯಂಡ್ ಇಂಪ್ರೆಷನ್ಸ್. ನಾವು ಮಾರ್ಕೆಟಲ್ಲಿ ಎಲ್ಲ ರೀತಿಯ ದೃಷ್ಟಿಕೋನವನ್ನು, ನೋಟವನ್ನು ಹೊಂದಬಹುದು ಅಂತ ಹೇಳ್ಬೋದು. ಅಂದರೆ ಬಜಾರ್ ಅಂದರೆ ಮಾರ್ಕೆಟ್ ಅಷ್ಟೇ, ಬಜಾರ್ಗೆ ಹೋಗೋಣ ಹೇಳ್ತೀವಲ್ಲ ಆ ಥರ ಅಷ್ಟೇ. ಬಜಾರೇ ಅಥವಾ ಬಜಾರ್ ಇನ್ನೊಂದೇನಂತ ಹೇಳಿದ್ರೆ ಕ್ರಿಯೇಟ್ ಕೋಇನ್ಸಿಡೆನ್ಸ್, ಸೋ ಬಿಜಾರ್ ದೇ ಹ್ಯಾವ್ ಟು ಬಿಲೀವ್ ಇಟ್. ಇದು ವಿಚಿತ್ರ ಆದರೂ ಸತ್ಯ ಕಣೋ, ನಾನು ಹಂಗೆ ಅಂದ್ಕೊಂಡಿದ್ದೆ ಅದು ಹಿಂಗೆ ಆಗ್ಬಿಡ್ತು ಅಂತ ಹೇಳ್ತಿರ್ತೀವಲ್ಲ ಆ ಟೈಮಲ್ಲಿ. ಅಂದರೆ ಸಾಮಾನ್ಯವಾಗಿ ಏನು ಕೋಇನ್ಸಿಡೆನ್ಸ್ ವಿಚಿತ್ರವಾಗಿ ವಿಲಕ್ಷಣವಾಗಿ ನಡೀತಿರುತ್ತೆ ಅದನ್ನು ಹೇಳುವಾಗ ಬಿಜಾರ್ ಹೇಳ್ತೀವಿ. ನೆಕ್ಸ್ಟ್ ಬರ್ತ್ ಆ್ಯಂಡ್ ಬರ್ತ್. ಬರ್ತ್ ಗೊತ್ತು, ಟ್ರೈನು, ಹಡಗು. ಇಲ್ಲಿ ಬರ್ತ್ ಅಂತ ಏನಿರುತ್ತೆ ಆ ಸೀಟ್ಗಳು ಮಲ್ಕೋ ಇರೋವಂತಿರ್ಬೋದು ಅಥವಾ ಬಂಕ್ಗಳಲ್ಲಿರ್ತಕ್ಕಂಥದ್ದು ಇರ್ಬೋದು. ಬರ್ತ್ ಅಂದರೆ ನಿಮಗೆ ಗೊತ್ತಿದೆ ಜನನ. ಎಗೈನ್ ಈ ಬಾರ್ನ್ ಆ್ಯಂಡ್ ಬೋರ್ನ್ ಹೇಳುವಾಗ, ಬಾರ್ನ್ ಬಂದು ಹುಟ್ಟು, ಜನನ ಯಾವಾಗ ಹುಟ್ಟಿದ್ದು, ವಾಟ್ ಈಸ್ ಯುವರ್ ಬರ್ತ್ ಡೇಟ್ ಹೇಳ್ಬೋದು. ವೆನ್ ಯು ಬಾರ್ನ್ ಅಂತ ಕೇಳ್ಬೋದು. ಅದು ಬೋರ್ನ್ ಅಂತ ಹೇಳಿದ್ರೆ ಸಾರಿಗೆ ಅಥವಾ ಸಂಪರ್ಕ ಸಾಧಿಸಲಿಕ್ಕೆ ಇರ್ತಕ್ಕಂಥದ್ದು ಬೋರ್ನ್. ಬೋರ್ನ್ ಇಸ್ ದ ಪಾಸ್ಟ್ ಪಾರ್ಟಿಕಲ್ ಆಫ್ ಬೇರ್. ಅದನ್ನು ನಾವಿಲ್ಲಿ ಮೈಂಡಲ್ಲಿ ಇಟ್ಕೋಬೇಕು. ಬಾರ್ನ್ ಅಂದರೆ ಕ್ಯಾರಿ ಅಥವಾ ಟ್ರಾನ್ಸ್ಪೋರ್ಟ್. ಬಾರ್ನ್ ಅಂತ ಹೇಳಿದ್ರೆ ಈ ಬಾರ್ನಿಗೆ ಹುಟ್ಟು ಅಥವಾ ಲೈಫ್ ಯಾವಾಗ ಸ್ಟಾರ್ಟ್ ಆಯಿತು, ಅದು ಯಾವಾಗ ಸ್ಟಾರ್ಟ್ ಆಯಿತು ಅದನ್ನು ಹೇಳುವಾಗ. ಫ್ರೆಂಡ್ಸ್, ಈ ದಿನದ ತರಗತಿಗಳು ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಇನ್ನೂ ಹೆಚ್ಚಿನ ಈ ಥರದ ವಿಷಯಗಳನ್ನು, ಸಂಪನ್ಮೂಲಗಳನ್ನು ಸಂಪದ್ಭರಿತವಾಗಿ ನೀವು ಯಾವುದೇ ಡಿಸ್ಟ್ರ್ಯಾಕ್ಷನ್ ಇಲ್ಲದೇ, ಜಾಹೀರಾತಿನ ಡಿಸ್ಟ್ರ್ಯಾಕ್ಷನ್ ಇಲ್ಲದೇ ಓದ್ಕೋಬೇಕು ಅಂತ ಹೇಳಿದ್ರೆ ನೀವು ಕೂಡ ಈ ವೆಬ್ಸೈಟ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಾರ್ಷಿಕವಾಗಿ ಕೇವಲ 365 ರೂಪಾಯಿಗಳಷ್ಟೇ. ಒಂದು ದಿನಕ್ಕೆ 1 ರೂಪಾಯಿ ಅಷ್ಟೇ ನೀವು ಖರ್ಚು ಮಾಡುವ ಮೂಲಕ ಎಷ್ಟೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಕಲಿಬಹುದಿಲ್ಲಿ. ಎಷ್ಟೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಸಾಮಗ್ರಿಗಳು ಸಿಗುತ್ತೆ ಇಲ್ಲಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಕಲಿಬೋದು. ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನಿಮ್ಮ ಸಮಾನಾಸಕ್ತ
ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ತರಗತಿಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಶುಭ ದಿನ.